ಮುಂದುವರೆದಿನ ಬೆಳವಣಿಗೆಗಳನ್ನು ಚರ್ಚೆ ಮಾಡುವಂತ ಆ ಸಂಗ್ರಾಮದಲ್ಲಿ ಆ ಸಂಗ್ರಾಮದ ನಡುವಿನಲ್ಲಿ ದೇಶಕ್ಕೋಸ್ಕರ ಬಲಿದಾನ ಮಾಡಿದಂಥ ಎಲ್ಲ ವೀರ ಸೈನಿಕರನ್ನ ಮತ್ತು ಸಾಮಾನ್ಯ ನಾಗರಿಕರನ್ನ ಸ್ಮರಣೆ ಮಾಡಿಕೊಳ್ತಕ್ಕಂಥ ಅವ್ರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಕ್ಕಂಥ ಸ್ವಾತಂತ್ರ್ಯದ 79ನೇ ಮಹೋತ್ಸವದ ಹಿನ್ನೆಲೆಯ ಈ ಕಾರ್ಯಕ್ರಮದ ವೇದಿಕೆನೂ ತುಂಬಾ ಅಪೂರ್ವವಾಗಿರ್ತಕ್ಕಂಥ ವೇದಿಕೆ, ಪವಿತ್ರವಾಗಿರ್ತಕ್ಕಂಥ ವೇದಿಕೆ. ಹಾಗೆ ಇವತ್ತಿನ ಸಭೆ ಮತ್ತು ಸಭಿಕರು ಕೂಡ ನಾನು ಅನ್ಕೊಳ್ತೀನಿ ಸೇರಿರ್ತಕ್ಕಂಥ ಬಹುತೇಕ ಜನರಿಗೆ ಈ ಸಭೆಯಲ್ಲಿ ಇರ್ತಕ್ಕಂಥ ಮಾಜಿ ಸೈನಿಕರು, ವೀರನಾರಿಯರು, ಅವರ ಕುಟುಂಬದ ಸದಸ್ಯರು ಅವರೆಲ್ಲರೂ ಪ್ರಾತಸ್ಮರಣೀಯರು ನಮಗೆ. ಆ ಥರದ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀವಿ. ಕಾರ್ಯಕ್ರಮದ ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂಥ 62, 65 ಮತ್ತು 71ರ ಬಾಂಗ್ಲಾ ಯುದ್ಧ, ಈ 3 ಯುದ್ಧಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಮೊಹಮ್ಮದ್ ಶರೀಫ್ ಸಾಹೇಬ್ರೆ, ಮಾಜಿ ಸೈನಿಕರ ಸಂಘದ ಸನ್ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶಿವಣ್ಣ ಅವರೇ, ಇದೀಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾ ಯು ಕ್ಯಾನ್ ಬೈ ವೆಪನ್ಸ್, ಯು ಕ್ಯಾನ್ ಬೈ ಟೆಕ್ನಾಲಜಿ, ಬಟ್ ಯು ಕಾಂಟ್ ಬೈ ಎ ಮಾರ್ಟಿಯರ್, ಯು ಕಾಂಟ್ ಬೈ ಎ ಸೋಲ್ಜರ್ ಅಂತ ತನ್ನ ಮನಸ್ಸಿನ ಭಾವನೆಗಳನ್ನ ಹಂಚಿಕೊಂಡಿರ್ತಕ್ಕಂಥ ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್ ಬಲಿದಾನಿ, ಅವರ ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ವಿ ವೆಂಕಟೇಶ್ ಅವರೇ, ಮಾಜಿ ಸೈನಿಕರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಶ್ರೀಯುತ ವೇಣು ಅವರೇ, ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಜಯಣ್ಣ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ವಿಧಾನ ಪರಿಷತ್ನ ಮಾನ್ಯ ಸದಸ್ಯರಾಗಿರ್ತಕ್ಕಂಥ ಗೋಪಿನಾಥ್ ರೆಡ್ಡಿ ಅವರೇ, ಅನೇಕ ಸಾಮಾಜಿಕ ರಾಜಕೀಯ ಮುಖಂಡರೇ, ಸಭಿಕರೇ, ಶ್ರದ್ಧೆಯ ತಾಯಂದ್ರೆ, ಆತ್ಮೀಯ ಯುವಕ ಸನ್ಮಿತ್ರರೇ, ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅಂತ ರಾಜ್ಯದ ಅನೇಕ ಕಡೆಗಳಿಂದ ಬಂದಿರತಕ್ಕಂಥ ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳೇ, ಸನ್ಮಾನ್ಯ ಜಿಲ್ಲಾ ಅಧ್ಯಕ್ಷರೇ, ಅವರ ಕುಟುಂಬ ವರ್ಗದವರೇ, ಹಾಗೆ ಶ್ರದ್ಧೆಯ ವೀರನಾರಿಯರೇ. ಯುದ್ಧಸ್ಯ ವಾರ್ತಾ ರಮ್ಯ ಅಂತಕ್ಕಂಥ ಒಂದು ಸಾಮಾನ್ಯವಾಗಿರ್ತಕ್ಕಂಥ ವಾಕ್ಯ ಇದೆ ಅಂಥದ್ದೇ. ಯುದ್ಧದ ಕತೆ ಯಾವಾಗಲೂ ಕೇಳಕ್ಕೆ ಬಹಳ ಚೆನ್ನಾಗಿರುತ್ತೆ ಅಂತ. ದೂರದಲ್ಲೆಲ್ಲೋ ಯುದ್ಧ ನಡೀತಾ ಇರುತ್ತೆ, ನಮ್ಗೆ ಅದರದ್ದೇನು ಸಂಬಂಧ ಇರೋದಿಲ್ಲ. ಇವತ್ತು ಟಿವಿ ಮತ್ತು ಸೋಷಿಯಲ್ ಮೀಡಿಯಾದ ಯುಗದಲ್ಲಿ ನಮ್ಮನ್ನು ಅದನ್ನು ಗ್ರಾಫಿಕ್ಸ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ತುಂಬ ಚೆನ್ನಾಗಿ ಯಾವ ನೋವು ನಮಗಿಲ್ದೆ, ಯಾವ ಏಟು ನಮಗಿಲ್ದೆ, ಪೆಟ್ಟು ನಮಗಿಲ್ದೆ, ಯಾವ ಬೆವರು ಹರಿಸ್ಬೇಕಾಗಿಲ್ದೆ ನಾವು ಆ ಯುದ್ಧದ ಅನುಭವವನ್ನು ಅದನ್ನು ನೋಡ್ತಾನೆ ತಗೊಳ್ಳುವಂಥ ಕಾಲ ಇದು. ಯಾವಾಗಲೂ ಹಾಗೆ ದೂರದಲ್ಲೆಲ್ಲೋ ಯುದ್ಧ ನಡೀತಾ ಇದ್ರೆ ಇಲ್ಲಿ ಕೂತ್ಕೊಂಡಿರೋರಿಗೆ ಅದೊಂದು ರಮ್ಯವಾಗಿರ್ತಕ್ಕಂಥ ಕತೆ ಅಂತಾರೆ. ಜೈ ಜಯಕಾರ ಹಾಕ್ತೀವಿ, ನಾವು ಶ್ರದ್ಧಾಂಜಲಿ ಸಮರ್ಪಣೆ ಮಾಡ್ತೀವಿ, ಗೌರವ ಸಮರ್ಪಣೆ ಮಾಡ್ತೀವಿ. ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಣ್ಣ ಅವರು ಹೇಳಿದಾಗೆ ಸನ್ಮಾನ ತುಂಬಾ ನಡೆಯುತ್ತೆ ಅಂದ, ಆದರೆ ಸನ್ಮಾನಕ್ಕೆ ಯಾವುದೇ ಬೆಲೆನೇ ಇಲ್ಲ. ಯಾಕಂದ್ರೆ ಆ ಸನ್ಮಾನದಿಂದ ಯಾವ ಬೆಲೆನೂ ಇಲ್ಲ, ಸನ್ಮಾನದಿಂದ ಯಾವ ಭಾವನೆನೂ ಇಲ್ಲ, ಆ ಸನ್ಮಾನದಿಂದ ಅವರ ಹಕ್ಕುಗಳ ಯಾವ ಪಾಲನೆನೂ ಇಲ್ಲ. ಸನ್ಮಾನ ಮಾತ್ರ ಪ್ರತಿ ವರ್ಷ ಶಾಲೆ ಹಾಕೋದ್ರ ಮುಖಾಂತರ ನಡೀತಾನೆ ಇರುತ್ತೆ. ಯುದ್ಧಸ್ಯ ವಾರ್ತಾರಮ್ಯ ಇಲ್ಲ ಸೇರಿರ್ತಕ್ಕಂಥ ಉಳಿದೆಲ್ಲ ನಾಗರಿಕರು ಯಾರಿದ್ದೀರಿ ಮತ್ತು ಉಳಿದೆಲ್ಲ ಸಾಮಾಜಿಕ ಮತ್ತು ರಾಜಕೀಯ ಮುಖಂಡರು ಯಾರಿದ್ದೀರಿ ಅವರನ್ನು ಉದ್ದೇಶಿಸಿ ನನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀರಿ. ನಮ್ಮೆಲ್ಲರಿಗೂ ಅದೊಂದು ಸುಂದರವಾಗಿರ್ತಕ್ಕಂಥ ಕಥಾನಕ. ಆದರೆ 18 ವರ್ಷದ ಪ್ರಾಂಜಲ್ MRPLನಲ್ಲಿ ಹಾಗೆ ಮುಂದುವರಿಬೋದಾಗಿತ್ತು. ತಂದೆ MRPLನಲ್ಲೇ ಅಲ್ಲಿ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಹುದ್ದೆಯಲ್ಲಿ ಇದ್ರು ಅಂತಲ್ಲಿ. ಮನಸ್ಸಿನಲ್ಲಿ ಇದ್ದಿದ್ದು ಆ ಸಂದರ್ಭದ ಮಾಧ್ಯಮಗಳನ್ನ ಅವ್ರ ಮಾತುಗಳನ್ನ ಕೇಳಿದಾಗ ನಮಗೆ ಅನ್ಸುತ್ತೆ ಒಂದ್ಸಲಿ ಮನಸ್ಸಿನಲ್ಲಿ ಇದ್ದಂಥದ್ದು ಅದಮ್ಯವಾಗಿರ್ತಕ್ಕಂಥ ಇಚ್ಛಾಶಕ್ತಿ, ನಾನು ಸೇನೆ ಸೇರಬೇಕು, ನನ್ನ ದೇಶದ ಕೆಲಸ ಮಾಡಬೇಕು ಅಂತ. ಉಳಿದವ್ರಿಗೆಲ್ರಿಗೂ ಇಂಜಿನಿಯರ್ ಆಗಬೇಕು, ಒಳ್ಳೆ ಸಂಬಳದ ಕೆಲಸ ಸಿಗಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಮನೆ ಕಟ್ಟಬೇಕು, ಮಕ್ಕಳು ಮದುವೆ ಮಾಡಬೇಕು, ಮೊಮ್ಮಕ್ಕಳನ್ನ ನಡೆಸಬೇಕು, ಇದೇ ಥರದ ಭಾವನೆಗಳು ಅತ್ಯಂತ ಸಹಜವಾಗಿದ್ರೆ ಪ್ರಾಂಜಲ್ಗೆ ಅನ್ಸುತ್ತೆ ನಾನು ಸೇನೆ ಸೇರಬೇಕು, ದೇಶಕ್ಕೆ ಒಂದು ಅಸ್ಥಿರವಾಗಿರ್ತಕ್ಕಂಥ ಬದುಕು ಅಂದ ಅವನ. ಯಾವ ಕಾರಣಕ್ಕೂ ಕೂಡ ಮುಂದೇನು ಅಂತ ಗೊತ್ತಿಲ್ಲದೆ ಇರತಕ್ಕಂಥ ಬದುಕು. ಬರೀ ಸೈನಿಕರ ಮಾತ್ರ ಅಲ್ಲ, ನಾನು ಪೊಲೀಸ್ ಇಲಾಖೆಯವ್ರ ಬಗ್ಗೆ ಕೂಡ ಅದೇ ಥರ ಹೇಳಿದ್ದೀನಿ. ತುಂಬಾ ಕೇವಲವಾಗಿ ಮಾತಾಡ್ತೀವಿ ನಾವು ಅನೇಕ ಸಲ ಪೊಲೀಸ್ ಇಲಾಖೆಯ ಬಗ್ಗೆ. ಆದರೆ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಕನಿಷ್ಠ 1000 ಜನ ಪೊಲೀಸರಾದರೂ ಹುತಾತ್ಮರಾಗ್ತಾರೆ, ದೇಶದ ಕೆಲಸದಲ್ಲಿ ಹುತಾತ್ಮರಾಗ್ತಾರೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಆ ಕಾರಣಕ್ಕೆ ದೇಶದ ಎಲ್ಲ ಕಡೆ ವಾರ್ ಮೆಮೋರಿಯಲ್ ಇರಬೇಕಾದ್ರೆ ದಿಲ್ಲಿಯಲ್ಲಿ ಮೊದಲನೇ ಬಾರಿಗೆ ಪೊಲೀಸ್ ಮೆಮೋರಿಯಲ್ ಕೂಡ ಮಾಡಿದ್ರು. ಯಾಕಂದ್ರೆ ಛತ್ತೀಸ್ಗಢದ ಕಾಡ್ನಲ್ಲಿ, ಛತ್ತೀಸ್ಗಢದ ಬಸ್ತರ್ನಲ್ಲಿ, ಛತ್ತೀಸ್ಗಢದ ಕಾಂಕೇರ್ನಲ್ಲಿ, ಛತ್ತೀಸ್ಗಢದ ಜಗದಾಳ್ಪುರದಲ್ಲಿ, ಛತ್ತೀಸ್ಗಢದ ಅಬುಜ್ಮಾರ್ನಲ್ಲಿ ಅಲ್ಲೂ ಪ್ರಾಣಾರ್ಪಣೆ ಮಾಡ್ತಕ್ಕಂಥದ್ದು ಕೇಂದ್ರೀಯ ಸಶಸ್ತ್ರ ದಳದ ಅಲ್ಲಿಯ ಪೊಲೀಸ್ನವರು ಅವರು. ಹಾಗೆ ದೇಶಕ್ಕೋಸ್ಕರ ಬಲಿದಾನ ಮಾಡ್ತಕ್ಕಂಥ ಸೈನಿಕರು ಇರ್ಬೋದು, ದೇಶಕ್ಕೋಸ್ಕರ ಬದುಕ್ತಕ್ಕಂಥ ಬಾಳ್ತಕ್ಕಂಥ ಬಲಿದಾನ ಆಗ್ತಕ್ಕಂಥ ಪೊಲೀಸರು ಇರ್ಬೋದು, ಅವ್ರ ಮನಸ್ಸಿನಲ್ಲಿ ದೇಶದ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಅದಮ್ಯವಾಗಿರ್ತಕ್ಕಂಥ ಇಚ್ಛೆ ಇರುತ್ತೆ. ಆ ಇಚ್ಛೆ ಏನು ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾನು ಇಲ್ಲಿರೋರ್ಗೆಲ್ರಿಗೂ ಹೇಳ್ತೀನಿ, ಯಾವ ಪುಸ್ತಕ ಓದಿದ್ರು ಗೊತ್ತಾಗಿಲ್ಲ, ಅವ್ರ ಮನೆಗೆ ಒಂದು 4-6 ಸಲ ಹೋಗಿ ಬರಬೇಕು. ಆ ಥರದ ವ್ಯಕ್ತಿಗಳನ್ನ ಒಂದ್ಸಲಿ 4-6 ಸಲ ಭೇಟಿ ಆಗಿ ಬರಬೇಕು. 2023ನೇ ಇಸ್ವಿಯ ನವೆಂಬರ್ ತಿಂಗಳಿನಲ್ಲಿ ಪ್ರಾಂಜಲ್ ಹುತಾತ್ಮ ಆಗ್ತಾರೆ, ದೇಶದ ಸೇವೆಯಲ್ಲಿ ತನ್ನ ಬದುಕನ್ನ ಒಪ್ಪಿಸ್ತಾರೆ ಒಂದ್ಸಲಿ.
ಅವ್ರ ಮಾನಸಿಕತೆ ನಿಮ್ಗೆ ಅರ್ಥ ಆಗಬೇಕು ಅಂತ ನಾನು 4 ಘಟನೆ ಹೇಳ್ತೀನಿ. ಸೈನಿಕರ ಮಾನಸಿಕತೆ, ಸೇನೆಗೆ ಸೇರಿದ ಮೇಲೆ ಅವರನ್ನಲ್ಲಿ ಹೇಗೆ ಬೆಳೆಸ್ತಾರೆ, ಅವ್ರು ತಮ್ಮನ್ನು ತಾವು ಹೇಗೆ ಒಡ್ಕೊಳ್ತಾರೆ ಅಂತ ನಾನು ಹೇಳ್ತೀನಿ. ಇಲ್ಲಿಂದ ಒಂದು 10 ಕಿಲೋಮೀಟರ್ ದೂರ ಹೋದ್ರೆ ಚೆನ್ನೈಗೆ ಹೋಗುವಂಥ ಹೈವೇಗೆ ಸಿಗುತ್ತೆ ಅಂತಲೇ. ನಮ್ಮಲ್ಲಿ ಅನೇಕರು ನಮ್ಮ ಸ್ವಂತದ ಅನುಭವ ನೋಡ್ಕೊಳ್ಳಿ ಅಂತಲೇ, ಅಥವಾ ವಿಡಿಯೋಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತಕ್ಕಂಥ ವಿಡಿಯೋಗಳನ್ನ ನೋಡಿ, ಯಾವುದಾದ್ರೂ ಆಕ್ಸಿಡೆಂಟ್ ಅಲ್ಲಾಗಿದ್ರೆ ಆ ಆಕ್ಸಿಡೆಂಟ್ ಆದಾಗ ತಮ್ಮ ಗಾಡಿಯನ್ನು ಸೈಡ್ಗೆ ಹಾಕ್ಬಿಟ್ಟು ಆಕ್ಸಿಡೆಂಟಲ್ಲಿ ಯಾರಿಗೆ ತೊಂದರೆ ಆಗಿದೆಯೋ ಅವರಿಗೆ ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡ್ತಕ್ಕಂಥವ್ರ ಸಂಖ್ಯೆ 100ರಲ್ಲಿ 1 2. ಇನ್ನು ಆಕ್ಸಿಡೆಂಟು ನನಗೊಂದು ಒಳ್ಳೆ ನ್ಯೂಸು, ಅದರ ವಿಡಿಯೋ ತಗೊಂಡ್ರೆ ನಾನು ಫೇಸ್ಬುಕ್ಕಲ್ಲಿ ಹಾಕ್ಬೋದು, ಇನ್ಸ್ಟಾಗ್ರಾಮಲ್ಲಿ ಹಾಕ್ಬೋದು ಅಂತ ವಿಡಿಯೋ ಮಾಡೋರು 100 ಜನರಲ್ಲಿ ಇನ್ನೊಂದು 10 ಜನ. ಇನ್ನು 190 ಯಾರೋ ಮಾಡ್ತಾರೆ ಸಹಾಯ, ನನಗೆ ಚೆನ್ನೈ ತಲುಪಕ್ಕೆ ಲೇಟ್ ಆಗಿದೆ, ಅಲ್ಲಿ ಅಪಾಯಿಂಟ್ಮೆಂಟ್ ಇದೆ, ಅಲ್ಲಿ ಫ್ಲೈಟ್ ಇದೆ, ಅಲ್ಲಿ ಯಾರಿಗೋ ಟೈಮ್ ಕೊಟ್ಟಿದ್ದೀನಿ ನಾನು ಅಂತ ಹೋಗಬೇಕು ಅಂತ ಹೇಳೋರು 190 ಜನ. ಇದು ಸಾಮಾನ್ಯ ಸಮಾಜ. ಇದು BL ಸಂತೋಷ್ಗೂ ಅನ್ವಯ ಆಗುತ್ತೆ, ಗೋಪಿನಾಥ್ ರೆಡ್ಡಿಗೂ ಅನ್ವಯ ಆಗುತ್ತೆ, ನಮ್ಮೆಲ್ರಿಗೂ ಅನ್ವಯ ಆಗುತ್ತೆ. ನಾವು ಆ 1ರಲ್ಲೂ ಇರ್ಬೋದು, ವಿಡಿಯೋ ಮಾಡೋ 10ರಲ್ಲೂ ಇರ್ಬೋದು, ಅಥವಾ ಮಾಡೋರು ಮಾಡ್ತಾರೆ. ತುಂಬ ಜನ ಇದ್ದಾರೆ ಸಹಾಯ ಮಾಡೋರು, ಲೋಕದಲ್ಲಿ ಏನು ಒಳ್ಳೆಯವ್ರಿಗೆ ಏನು ಕೊಡ್ತಾ ಇಲ್ಲ ಅಂತ ಅಂದ್ಕೊಂಡು ನಾವು ಪಲಾಯನ ಮಾಡುವಂಥ 90ರಲ್ಲಿ ಬೇಕಾದ್ರೂ ಒಂದಾಗಿರ್ಬೋದು ಅಂತಲೇ. ಆದರೆ ಪ್ರಾಂಜಲ್ಲೋ, ಸಂದೀಪ್ ಉನ್ನಿಕೃಷ್ಣನೋ, ಅಂಗರೇಜ್ ಸಿಂಗೋ, ಈ ಥರದವ್ರ ಭಾವನೆ ಏನಿರುತ್ತೆ ಸೈನ್ಯದಲ್ಲಿ, ಯಾವ ಭಾವನೆ ಬೆಳೆಸ್ತಾರೆ ಅಂತ ನೋಡಿ. ಪ್ರಾಂಜಲ್ ಅವತ್ತು ಹುತಾತ್ಮ ಆಗ್ಬೇಕಾಗಿರ್ಲಿಲ್ಲ. ನಂತರನೂ ನಿಮ್ಮಲ್ಲಿ ಇರ್ತಕ್ಕಂಥ ಅನೇಕರ ತರನೋ ವರ್ತಿಸಿದ್ದಿದ್ರೆ ಪ್ರಾಂಜಲ್ ಅವತ್ತು ಹುತಾತ್ಮ ಆಗ್ಬೇಕಾಗಿರ್ಲಿಲ್ಲ. ಯಾಕಂದ್ರೆ ಪ್ರಾಂಜಲ್ಲು ಆ ಹುತಾತ್ಮ ಆಗೋ ದಿನ ಅವ್ರ ಅಡಗುದಾನದ ಒಳಗೆ ಇದ್ರು. ಅವ್ರು ಯಾವ ಕಾರಣಕ್ಕೂ ಗುಂಡಿಗೆ ಬಲಿಯಾಗುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ಅವತ್ತು ರಾಜೌರಿಯಲ್ಲಿ ರಾಷ್ಟ್ರೀಯ ರೈಫಲ್ಸ್ನ ತುಕಡಿ ಇವ್ರನ್ನ ಘೇರಾವ್ ಮಾಡಿದಾಗ ಆ ಭಯೋತ್ಪಾದಕರು ನಾಗರಿಕರನ್ನ ಒತ್ತೆ ಇಟ್ಕೊಳ್ತಾರೆ, ನೀವು ಹೊರಗೆ ಬರಲಿಲ್ಲ ಅಂದ್ರೆ ನಾವು ಇವ್ರನ್ನ ಸಾಯಿಸ್ತೀವಿ ಅಂತ. ನೀವು ಸೈನಿಕರು ಹೊರಗಡೆ ಬರಲಿಲ್ಲ ಅಂದ್ರೆ ನಾವು ಇವ್ರನ್ನ ಸಾಯಿಸ್ತೀವಿ ಅಂತ ಹೇಳಿದಾಗ ಅನಿವಾರ್ಯವಾಗಿ ನಾಗರಿಕರನ್ನ ಪಾರ್ ಮಾಡಲಿಕ್ಕೆ ಪ್ರಾಂಜಲ್ ಮತ್ತು ಪ್ರಾಂಜಲ್ ತುಕಡಿ ಅಡಗದಾನದಿಂದ ಹೊರಗಡೆ ಬಂದು ಹೋರಾಡ್ತಾರೆ. ಅವ್ರ ಅಡಗದಾನದಲ್ಲಿ ಇದ್ಕೊಂಡೇ ಇರ್ಬೋದಾಗಿತ್ತು. ಅವ್ರ ಅಡಗದಾನದಲ್ಲಿ ಇದ್ದಿದ್ರೆ ಅವ್ರಿಗೆ ಗ್ರಾಚ್ಯುಟಿ ಸಿಕ್ತಿತ್ತು, ಅವ್ರಿಗೆ ಪೆನ್ಷನ್ ಸಿಕ್ತಿತ್ತು, ಅವ್ರ ಮನೆಯವ್ರಿಗೆ ಸನ್ಮಾನನೂ ಮಾಡ್ತಿದ್ದ, ಎಲ್ಲ ಮಾಡ್ತಿದ್ದ ಒಂದ್ಸಲಿ. ಆದ್ರೆ ದೇಶದ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಪ್ರಚಂಡ ಇಚ್ಛಾಶಕ್ತಿ ಆ ಸೇನೆಯಲ್ಲಿ ಯಾವ ಭಾವನೆಯನ್ನು ಬೆಳೆಸುತ್ತೋ, ಹೊರಗಿನ ಸಮಾಜ ಬೆಳೆಸೋದಿಲ್ವೋ ಆ ಭಾವನೆ ಕಾರಣಕ್ಕೋಸ್ಕರ ನಾನು ಬಲಿಯಾದ್ರೂ ಪರವಾಗಿಲ್ಲ, ಆದ್ರೆ ಆ ಸಾಮಾನ್ಯ ನಾಗರಿಕರು ಬಲಿ ಆಗ್ಬಾರ್ದು ಅಂತ ಅಡಗದಾಣದಿಂದ ಹೊರಗಡೆ ಬಂದು ಹೋರಾಟ ಮಾಡ್ತಾರೆ. ಆದ್ರೆ ಒಂದ್ಸಲಿ ಅಡಗದಾಣದಿಂದ ಹೊರಗಡೆ ಬಂದಾಗ ಅವ್ರ ಅಡ್ವಾಂಟೇಜಸ್ ಪೊಸಿಷನ್ ಅಲ್ಲಿ ಇದ್ರು, ಅನುಕೂಲಕರ ಜಾಗದಲ್ಲಿದ್ರು, ಹಾಗಾಗಿ ಬಲಿ ಆಗ್ತಾರೆ. ಪ್ರಾಂಜಲ್ ಬಲಿ ಆದಾಗ 29 ವರ್ಷ, ಮದುವೆ ಆಗಿ 2 ವರ್ಷ ಆಗಿತ್ತು. ಅವ್ರ ಶ್ರೀಮತಿ ಈಗಲೂ PhD ಮಾಡ್ತಾ ಇದ್ದಾರೆ, ಸ್ಮರಣೆ ಮಾಡ್ತಾ ಇದ್ರು ವೆಂಕಟೇಶ್ ಅವರು. ನಮ್ಗೆ ಇವತ್ತು ಪ್ರಾಂಜಲ್ ಸಾವನ್ನ, ಪ್ರಾಂಜಲ್ ಬಲಿದಾನವನ್ನ ನೆನ್ಪು ಮಾಡ್ಕೊಳ್ತಕ್ಕಂಥ ಒಂದು ರಮ್ಯವಾಗಿರ್ತಕ್ಕಂಥ ಕಥಾನಕ. ಆದ್ರೆ ಆ ಜಾಗದಲ್ಲಿ ನಮ್ಮನ್ನ ಇಟ್ಕೊಂಡು ನೋಡಿ, ಅಂದ್ರೆ ಆಕ್ಸಿಡೆಂಟ್ ಘಟನೆನ ಇಟ್ಕೊಂಡು ನೋಡಿ, ಚೆನ್ನೈಯಲ್ಲಿ ಯಾರ್ದೋ ರಿಸೆಪ್ಷನ್ಗೆ ಹೋಗ್ಬೇಕು, ಬುಕೆ ಕೊಡ್ಬೇಕು, ನಾನು ಫೋಟೋ ತಗೋಬೇಕು 7:30 ಒಳಗೆ, ನಾನೆಲ್ಲಿ ಸಹಾಯ ಮಾಡೋಕ್ಕಾಗತ್ತೆ ಅಂತ ಹೋಗುವಂತ ನಮ್ಮವ್ರಿಗೂ ಅಂತಲೇ ನಾಗರಿಕರನ್ನು ಬಲಿ ಕೊಡಬಾರ್ದು, ನಾನು ಸತ್ರು ಪರವಾಗಿಲ್ಲ ಅಂತ ತನ್ನ ಅಡಗುದಾಣದಿಂದ ಹೊರಗಡೆ ಬಂದಿರತಕ್ಕಂಥ ಪ್ರಾಂಜಲ್ನಂತ ಲಕ್ಷಾಂತರ ಸೈನಿಕರ ಮನೋಭಾವ, ಅದು ಈ ದೇಶ ಇವತ್ತಿಗೂ ಕೂಡ ಯಾಕೆ ಹಾಳಾಗಿಲ್ಲ, ಇನ್ನೂ ಉಳ್ಕೊಂಡಿದೆ, ಬೆಳೀತಾ ಇದೆ ಅನ್ನೋದಕ್ಕೆ ಅತ್ಯಂತ ದೊಡ್ಡ ಮೂಲಭೂತ ಕಾರಣ. ದೇಶ ಹಾಳಾಗದೆ ಇರೋದಕ್ಕೆ, ದೇಶ ಪಾರಾಗದೆ ಇರೋದಕ್ಕೆ ಇವತ್ತು ಆ 10 ಜನ ವಿಡಿಯೋ ಮಾಡೋರು ಕಾರಣ ಅಲ್ಲ. ತುಂಬಾ ದೊಡ್ಡ ಹುದ್ದೆಯಲ್ಲಿ ಇರ್ಬೋದು, ತುಂಬಾ ದೊಡ್ಡ ರಾಜಕಾರಣಿಗಳು ಇರ್ಬೋದು, ಅಥವಾ ಚೆನ್ನೈಯಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಇದೆ ಅಂತ ಓಡೋಗ್ತಕ್ಕಂಥ 90 ಜನರಿಂದಲೂ ದೇಶ ಬದುಕೋದಿಲ್ಲ. ಆದರೆ ಆ ಒಬ್ಬ ವ್ಯಕ್ತಿ ಯಾರು ಸಹಾಯಕ್ಕೆ ಅಂತ ತನ್ನ ಗಾಡಿ ನಿಲ್ಲಿಸಿ ಸಹಾಯ ಮಾಡ್ತಾನ, ಹಾಗೆ ತಂಗದಾಣದಿಂದ ಹೊರಗಡೆ ಬಂದ್ರು ನಾನು ಬಲಿಯಾದ್ರೂ ಪರವಾಗಿಲ್ಲ ಅಂತ ಜನರನ್ನ ಪಾರು ಮಾಡ್ತಾನೋ ಅವ್ರ ಕಾರಣಕ್ಕೆ ಈ ದೇಶ ಜೀವಂತವಾಗಿದೆ ಆ ಕಾಲದಿಂದ ಇವತ್ತಿನವರೆಗೂ ನಿರಂತರವಾಗಿ. ಸಂದೀಪ್ ಉನ್ನಿಕೃಷ್ಣನ್ ಕತೆ ಕೇಳಿದೀವಿ ನಾವು, ಯಾವ ಕಾರ್ಗಿಲ್ನ ಸ್ಮರಣೆ ಮಾಡಕ್ಕೆ ಅಂತ ಬಂದಿದೀವೋ ನಾವು, ಅದಕ್ಕೆ ಅದೇ ಸಂದರ್ಭದಲ್ಲಿ ನಡೆದಂತ ಮುಂಬೈ ದಾಳಿ ಸಂದರ್ಭದಲ್ಲಿ ಇದೇ ಸಂದೀಪ್ ಉನ್ನಿಕೃಷ್ಣನ್ 6 ಜನರ ತುಕಡಿ, ಅದಕ್ಕೆ ಸಂದೀಪ್ ಉನ್ನಿಕೃಷ್ಣನ್ ಮುಖ್ಯಸ್ಥ. ತಾಜ್ನಲ್ಲಿ ಮೆಟ್ಲು ಹತ್ತತಾ ಹೋಗ್ತಾರೆ, ತಾಜ್ ಹೋಟೆಲ್ನಲ್ಲಿ ಕಾರಿಡಾರ್ನಲ್ಲಿ ಈ ಕಡೆ ಇದಾರೋ ಭಯೋತ್ಪಾದಕರು, ಎಡಗಡೆ ಇದಾರೋ ಬಲಗಡೆ ಇದಾರೋ ಅಂತ ಗೊತ್ತಿಲ್ಲ ಅಂತಲೇ. ಆದ್ರೆ ನೀವು ಕಾರಿಡಾರ್ಗೆ ಹೆಜ್ಜೆ ಇಡೋವರೆಗೆ ಅವ್ರು ಗುಂಡ ಹಾರಿಸೋದಿಲ್ಲ. ಹತ್ರ 3:30 ಗಂಟೆ ಆಗಿತ್ತು ಅವ್ರು ಗುಂಡ ಹಾರಿಸ್ದೆ. ಆದ್ರೆ ಎಲ್ಲ ಬೆಳವಣಿಗೆಗಳಿಂದ ಸಂದೀಪ್ ಉನ್ನಿಕೃಷ್ಣನ್ ಜೊತೆಗಿದ್ದಂತ 6 ಜನ ಸೈನಿಕರಿಗೆ ಗೊತ್ತಿದೆ ಆ ಕಾರಿಡಾರ್ ಅಲ್ಲಿ ಇಬ್ರು ಇದ್ದಾರೆ ಅಂತ ಗೊತ್ತಿದೆ, ಅವ್ರಿಗೆ ಸಂಖ್ಯೆನೂ ಗೊತ್ತಿದೆ ಇಬ್ರು ಇದ್ದಾರೆ ಅಂತ. ಮೇಲೆ ಹತ್ತುತ್ತಾರೆ, 4ನೇ ಮೆಟ್ಲು, 4 ಮೆಟ್ಲು ಹತ್ತಬೇಕು. ಸಂದೀಪ್ ಉನ್ನಿಕೃಷ್ಣನ್ ಮುಂದೆ ಇರಲಿಲ್ಲ, ಅವ್ರ ಜೊತೆಗಿದ್ದಂತ ಇನ್ನೊಬ್ಬ ಸೈನಿಕ ಮುಂದೆ ಇರ್ತಾನೆ. ಆದ್ರೆ 4 ಮೆಟ್ಲು ಇದೆ ಅಂತ ಹೇಳ್ಬೇಕಾದ್ರೆ ಸಂದೀಪ್ ಉನ್ನಿಕೃಷ್ಣನ್ ತನ್ನ ಮುಂದೆ ಇದ್ದಂತ ಸೈನಿಕನ ಕೈಯನ್ನು ಹಿಡ್ಕೊಳ್ತಾರೆ, ಅವನನ್ನು ಹಿಂದೆ ಎಳಿತಾರೆ, ತಾನು ಮುಂದೆ ಆಗ್ತಾನೆ. ಆ ಸೈನಿಕ ಪ್ರತಿಭಟಿಸ್ತಾನೆ. ನಮ್ಮಲ್ಲೆಲ್ಲ ನಾವು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ನಮ್ಮ ಮೇಲಧಿಕಾರಿಗೆ ಚೀತು ಅಂತ ಹೇಳ್ತೀವಲ್ಲ, ಮಿಲಿಟರಿಲಿ ಆತರ ಮೇಲಧಿಕಾರಿಗೆ ಚೀತು ಅಂತ ಹೇಳೋದಿಲ್ಲ. ಅವರೆಲ್ಲ ಒಂದು ಕುಟುಂಬ ತರ ಬದುಕ್ತಾರೆ ಅಂತ.
ನಾವು ಕೆಲಸ ಬಿಟ್ಟು ಬಂದ ಮೇಲೆ ನಮ್ಗೆ ಯಾರು ಅನ್ನ ಹಾಕಿದ್ರು ಕಂಪನಿ ಅದಕ್ಕೆ ಚೀತು ಅಂತ ಬೈತಾ ಇರ್ತೀವಲ್ಲ, ಹಾಗೆ ಇಲ್ಲಿರ್ತಕ್ಕಂಥ ಯಾವುದೇ ಸೈನಿಕರು ತಾವು ಕೆಲಸ ಮಾಡಿದ ಸೈನ್ಯಕ್ಕೆ ಭೂಮಿ ಸಿಗದೆ ಅನ್ಯಾಯ ಆಗಿದ್ರು, ಸೌಲಭ್ಯಗಳು ಸಿಗದೆ ಅನ್ಯಾಯ ಆಗಿದ್ರು, ಸರ್ಕಾರ ನ್ಯಾಯ ಕೊಡದೆ ಅನ್ಯಾಯ ಮಾಡಿದ್ರು ಕೂಡ ಇಲ್ಲಿ ಬಂದಿರತಕ್ಕಂಥ ಯಾವುದೇ ಮಾಜಿ ಸೈನಿಕರಿಗೆ, ಅಷ್ಟು ಜೊತೆಗೆ ಇಲ್ಲಿ ಕುತ್ಕೊಂಡಿರ್ತಕ್ಕಂಥ ವೀರನಾರಿಯರಿಗೂ ಕೂಡ ಆ ಸೈನ್ಯದ ಬಗ್ಗೆ ಅವರಿಗೆ ತುಚ್ಛ ಭಾವನೆ ಇಲ್ಲ. ಯಾಕಂದ್ರೆ ಅಲ್ಲೊಂದು ಅತ್ಯಂತ ಬಲವಾಗಿರ್ತಕ್ಕಂಥ ಕುಟುಂಬದ ಭಾವನೆ ಇರುತ್ತೆ. ಹೀಗೆ ಯಾವಾಗ ಸಂದೀಪ್ ಉನ್ನಿಕೃಷ್ಣನ್ ತನ್ನ ಮುಂದೆ ಇದ್ದಂತ ಸೈನಿಕರನ್ನ ಹಿಂದೆ ಎಳೆದು ತಾನ್ ಮುಂದೆ ಆಗ್ತಾರೋ, ಈ ಹಿಂದೆ ಇದ್ದಂತ ಸೈನಿಕ ಜಪ್ಪಯ್ಯ ಅಮ್ಮಯ್ಯ ಅಂತ ಉಸಿರು ಬಿಡಲ್ಲ, ಬಚಾವಾದೆ ನಾನು ಅಂತ ಉಸಿರು ಬಿಡಲ್ಲ, ಬಚಾವಾದೆ ನಾನು ಅಂತ ಉಸಿರು ಬಿಡೋದಿಲ್ಲ. ಆತ ಮೆಲುವಾಗಿರ್ತಕ್ಕಂಥ ಸ್ವರದಲ್ಲಿ, ಗೊಣಗುವ ಸ್ವರದಲ್ಲಿ ಸಂದೀಪ್ ಉನ್ನಿಕೃಷ್ಣನ್ ಜೊತೆಗೆ ಜಗಳ ಆಡ್ತಾರ ಅಂತ. ನಾನು ಮುಂದೆ ಇದ್ದೆ, ನನ್ನನ್ನು ಯಾಕೆ ಹಿಂದೆ ಮಾಡಿದ್ರಿ ನೀವು? ನಾನೇ ಮುಂದೆ ಹೋಗ್ತೀನಿ, ನೀವು ಕಮಾಂಡ್ ಮಾಡಕ್ ಬೇಕು ಅಂತಲೇ, ಆಮೇಲೂ ದಾಳಿ ಮುಂದುವರಿಸಬೇಕು, ನೀವು ಹಿಂದೆ ಇರಬೇಕು, ನಾನು ಮುಂದೆ ಹೋಗ್ತೀನಿ ಅಂತ ಜಗಳಾಡ್ತಾನೆ. 4 ಮೆಟ್ಲಿದೆ ಅಂತಲೇ. ಆದರೆ ಸಂದೀಪ್ ಉನ್ನಿಕೃಷ್ಣನ್ ಕಡೆಗೆ ಹೇಳ್ತಾರೆ, ನಾನು ನಿನ್ನ ಮೇಲಧಿಕಾರಿ, ಸುಮ್ಮನೆ ಇರೋ, ನಾನು ನಿನ್ನ ಮೇಲಧಿಕಾರಿ, ನೀನು 12 ಗಂಟೆವರೆಗೆ ಕೆಲಸ ಮಾಡೋ, ನನಗೆ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಯಾವುದೋ ರಿಸೆಪ್ಷನ್ಗೆ ಹೋಗ್ಬೇಕು, ಪಾರ್ಕ್ಗೆ ಹೋಗ್ಬೇಕು ಅಂತ ಮುಂಚೆ ಹೋಗ್ಲಿಲ್ಲ ಆತ. ನಾನು ಮೇಲಧಿಕಾರಿ, ನಾನು 5 ಗಂಟೆಗೆ ಹೋಗ್ತೀನಿ, ನೀನು 10 ಗಂಟೆವರೆಗೆ ಕೆಲಸ ಮಾಡು ಅಂತ ಹೇಳಲಿಲ್ಲ. ನಾನು ಮೇಲಧಿಕಾರಿ, ಬಲಿ ಆಗಕ್ಕೆ ನಾನು ಮೊದಲನೇ ಹೆಜ್ಜೆ ಇಡ್ತೀನಿ, ನನ್ನ ಹಿಂದೆ ಇಡು ಅಂತ ಹೇಳ್ದ. ಇದು ಸೈನ್ಯದಲ್ಲಿರ್ತಕ್ಕಂಥ ಮಾನಸಿಕ. ಆಮೇಲೆ ಏನಾಯ್ತು? ಆಮೇಲೆ ನಡೆದಿರ್ತಕ್ಕಂಥದ್ದು ಇತಿಹಾಸ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತಿದೆ ಅಂತಲೇ. ಒಂದೊಂದೇ ಹೆಜ್ಜೆಯ ಮೇಲೆ ಇಡ್ತಾ 6 ಜನ ಹೋಗ್ತಾರೆ, ಎದುರುಗಡೆ ಸಂದೀಪ್ ಉನ್ನಿಕೃಷ್ಣನ್ ಇರ್ತಾರೆ. ಸಂದೀಪ್ ಉನ್ನಿಕೃಷ್ಣ ಎಲ್ರಿಗೂ ಗೊತ್ತು, ಯುದ್ಧ ಸಾಮಾನ್ಯ ನಿಯಮ, ಯಾರು ಮೊದಲು ಎಕ್ಸ್ಪೋಸ್ ಆಗ್ತಾನೋ ಆತ ಸಾಯುವಂತ 99% ಖಾತ್ರಿ ಅಂತ. ಎಕ್ಸ್ಪೋಸ್ ಯಾರಾಗಬೇಕು? ಸಾಮಾನ್ಯ ಮಾನಸಿಕತೆ ಹೇಳುತ್ತೆ ಎಕ್ಸ್ಪೋಸ್ ಬೇರೆಯವರನ್ನು ಮಾಡಬೇಕು ಅಂತ ಹೇಳಿದ್ರೆ, ಈ ದೇಶದ ಸೈನಿಕರು ಹೇಳ್ತಾರೆ ಎಕ್ಸ್ಪೋಸ್ ಮೊದಲು ನಾವು ಆಗ್ತೀವಿ ಅಂತ. ಮೊದಲನೇ ಹೆಜ್ಜೆ ಸಂದೀಪ್ ಉನ್ನಿಕೃಷ್ಣನ್ ಇಡ್ತಾರೆ, ಬಲಗಡೆಯಿಂದ ಗುಂಡು ಬಡಿಯುತ್ತೆ ಅವ್ರಿಗೆ. ಉಳಿದ 5 ಜನರಿಗೆ ಗೊತ್ತಾಗುತ್ತೆ ಭಯೋತ್ಪಾದಕರು ಬಲಗಡೆ ಇದ್ದಾರೆ. ಉಳಿದ 5 ಜನರಿಗೆ ಗೊತ್ತಾಗುತ್ತೆ ಭಯೋತ್ಪಾದಕರು ಬಲಗಡೆ ಇದ್ದಾರೆ ಅಂತ. ಅದಾಗಿ 8 ನಿಮಿಷದೊಳಗೆ ಆ ಕಾರಿಡಾರ್ ಅನ್ನು ಕ್ಲಿಯರ್ ಮಾಡ್ತಾರೆ ಸೈನಿಕರು. ಯಾಕಂದ್ರೆ ಒಬ್ಬ ಸೈನಿಕನನ್ನು ಕಳ್ಕೊಂಡಾಗ ಅವ್ರು ತಮ್ಮನ್ನು ಎಕ್ಸ್ಪೋಸ್ ಮಾಡ್ಕೊಂಡ್ರು. ಅವ್ರು ತಮ್ಮನ್ನು ಎಕ್ಸ್ಪೋಸ್ ಮಾಡ್ಕೊಂಡ ಮೇಲೆ ನಮ್ಮ 5 ಸೈನಿಕರು ಆ ಪಾಕಿಸ್ತಾನದ ಭಯೋತ್ಪಾದಕರಿಗಿಂತ 1000 ಪಾಲು ಪರಿಣತರು. ಅವರನ್ನು ಒಂದು 8-9 ನಿಮಿಷದಲ್ಲಿ ಅವ್ರನ್ನ ನ್ಯೂಟ್ರಲೈಸ್ ಮಾಡುವಂತ ಕೆಲಸ ಮಾಡ್ತಾರೆ. ಯಾವ ಭಾವನೆ ಸಂದೀಪ್ ಉನ್ನಿಕೃಷ್ಣನ್ದು? ಆ ಸಂದೀಪ್ ಉನ್ನಿಕೃಷ್ಣನ್ ಜಾಗದಲ್ಲಿ ಸಾಮಾನ್ಯ ದಿನದಲ್ಲಿ ನಾವು ನಡೆಸ್ತಕ್ಕಂಥ ಸಾಮಾನ್ಯ, ನಾನು ಬಹಳ ದೊಡ್ಡ ಬಲಿದಾನ, ರಕ್ತ ಹರಿಸ್ಬೇಕು ಅಥವಾ ರಕ್ತ ಹರಿತಾ ಇರೋ ಜಾಗದಲ್ಲಿ ಹೋಗಿ ತಗೊಂಡು ಆಸ್ಪತ್ರೆಗೆ ಸೇರಿಸ್ಬೇಕು ಅಂತ ಹೇಳೋದಿಲ್ಲ. ವಾಟರ್ ಬಾಟಲಲ್ಲಿ ನೀರು ಕುಡಿದು ಅದನ್ನ ಕಸದ ಪೆಟ್ಟಿಗೆಗೆ ಹಾಕಕ್ಕೆ ಅಯ್ಯೋ ಅಲ್ಲಿವರೆಗೆ ಯಾರು ನಡೀತಾರೆ ಅಂತ ಅಲ್ಲೇ ಹಾಕ್ತೀವಿ. ಅಲ್ಲೇ ಹಾಕ್ತೀವಿ. ತಿಂದು ಗುಟ್ಕ ಎಲ್ಲುಗಿಬೇಕು ಅಲ್ಲುಗಿಬೇಕು ಅನ್ನೋದಕ್ಕೆ ಯಾರು 8 ಹೆಜ್ಜೆ ನಡ್ಕೊಂಡು ಹೋಗ್ತಾರೆ ಬೇಲಿ ಹತ್ರದವರೆಗೆ ಅಂತ, ಎಲ್ಲಿ ಹೋಗ್ತಾ ಇದೀವಿ ಅಲ್ಲೇ ಹೋಗಿತೀವಿ. ಯಾವ ಟ್ರಾಫಿಕ್ ಹತ್ರ ಹೋಗಿ ಕಾರಿನ ಬಾಗಿಲು ತೆಗೆದ್ಬಿಟ್ಟು ಅಲ್ಲೇ ಗುಟ್ಕ ಹೋದವರು ಕಾಣಿಸ್ತಾ ಇರ್ಬೇಕಾದ್ರೆ ಅಂಥವ್ರೆಲ್ಲಿ, ಸಂದೀಪ್ ಉನ್ನಿಕೃಷ್ಣನಲ್ಲಿ ನಾವೇ ಯೋಚನೆ ಮಾಡಿ ಅಂತಲೇ. ಯಾಕಂದ್ರೆ ಇವತ್ತು ದೇಶಕ್ಕೆ ಬಲಿದಾನ ಮಾಡಕ್ ತುಂಬಾ ಅವಕಾಶ ಇಲ್ಲ, ಆದ್ರೆ ದೇಶಕ್ಕೆ ಸಮಾಜಕ್ಕೆ ಬದುಕಕ್ಕೆ ತುಂಬಾ ಅವಕಾಶ ಇದೆ. ಆ ಬದುಕೋದ್ರಲ್ಲೂ ಅನೇಕ ಸಲ ವಂಚನೆ ಮಾಡ್ತಾ ಇರುವಂತ ನಮ್ಮಂತವ್ರಿಗೆ ಪ್ರಾಂಜಲ್ ಅಂತವರು, ಸಂದೀಪ್ ಉನ್ನಿಕೃಷ್ಣನ್ ಅಂತವರು ಸದಾಕಾಲಕ್ಕೂ ಕೂಡ ಆದರ್ಶ. ಕಾರ್ಗಿಲ್ ಯುದ್ಧದಲ್ಲಿ ಅಟಲ್ ಜಿ ಅವರು ಶ್ರೀನಗರದ ಹಾಸ್ಪಿಟಲ್ನಲ್ಲಿ ಗಾಯಗೊಂಡಿರ್ತಕ್ಕಂಥ ಸೈನಿಕರನ್ನು ಭೇಟಿಯಾಗಕ್ಕೆ ಅಂತ 2ನೇ ಸಲ ಹೋಗ್ತಾರೆ. 1ನೇ ಸಲ ಕಾರ್ಗಿಲ್ ಹತ್ರಕ್ಕೆ ಹೋಗಿದ್ರು. ಅವ್ರಿಗೆ ಅಲ್ಲಿ ಸೈನಿಕರನ್ನ ಉದ್ದೇಶಿಸಿ ಮಾತಾಡ್ತಿದ್ರು. ಅಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ಶೆಲ್ಗಳು ಬೀಳ್ತಾ ಇತ್ತು ಪಾಕಿಸ್ತಾನದ ಸೈನ್ಯ. ಅದಾಗ ಒಂದು 15-20 ದಿನದ ನಂತರ ಶ್ರೀನಗರದ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲೊಬ್ಬ ಅಂಗ್ರೇಜ್ ಸಿಂಗ್ ಅಂತ ಒಬ್ಬ ಸೈನಿಕ. ಒಂದ್ಸಲ ಹೇಳಿ ನೋಡೋಣ. ಎಲ್ಲರೂ ಹೇಳಲಿಲ್ಲ, ಹೇಳಿ ಒಂದ್ ಸ್ವಲ್ಪ. ಹಿಂದೆ ಇರೋ ಮಕ್ಕಳು ಹೇಳಿ ಒಂದ್ಸಲ ನೋಡೋಣ. ಯಾಕಂದ್ರೆ ನನಗೆ ಅತ್ಯಂತ ಆತ್ಮೀಯ ಮಿತ್ರರು ಅಂದ್ರೆ ನೀವೇ ವಯಸ್ಸಾದವ್ರಿಗಿಂತ. ಒಂದ್ಸಲಿ ಅಂಗ್ರೇಜ್ ಸಿಂಗ್ ಹೆಸರು ಹೇಳಿ. ನಾನು ಮೊದಲನೇ ಸೈನಿಕರ ಹೆಸರು ಹೇಳಿದೆ. ಏನ್ ಹೆಸರು? ಅವ್ರ ತಂದೆ ಈ ವೇದಿಕೆಯಲ್ಲಿದ್ದಾರೆ. ಏನ್ ಹೆಸರು? ನನಗೆ ಹಿಂದ್ಗಡೆ ಸ್ವರ ಜಾಸ್ತಿ ಬರಬೇಕು ಅಂತಲ್ಲಿ, ಸಣ್ಣ ವಯಸ್ಸಿನವ್ರದ್ದು. ಆ ಮೊದಲನೇ ಹೆಸರೇನು? ನಾನು ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ. ಕ್ಯಾಪ್ಟನ್ MV ಪ್ರಾಂಜಲ್. ಹೇಳಿ ಒಂದ್ಸಲಿ. ಭಾರತ್ ಮಾತಾ ಕಿ ಜೈ ಎಷ್ಟು ಜೋರಾಗಿ ಕೂಗಿದ್ರಲ್ಲ, ಅದಕ್ಕಿಂತ ಜೋರಾಗಿ ಕೂಗಿ, ಅದಕ್ಕಿಂತ ಜಾಸ್ತಿ ಪುಣ್ಯ ಬರುತ್ತಿದ್ರಲ್ಲಿ. ಇನ್ನೊಂದ್ಸಲಿ ಹೆಸರು ಹೇಳಿ. 2ನೇ ಹೆಸರು ಯಾವ್ದು ಹೇಳಿದೆ? ಸಂದೀಪ್ ಉನ್ನಿಕೃಷ್ಣನ್. ಹೇಳಿ ಒಂದ್ಸಲಿ. ಬರಲ್ಲ ಸ್ವರ, ಹಿಂದ್ಗಡೆ ಸ್ವರ ಬರ್ತಾ ಇಲ್ಲ. 3ನೇ ಹೆಸರು ಹೇಳ್ತಾ ಇದ್ದೀನಿ ನಾನು, ಅಂಗ್ರೇಜ್ ಸಿಂಗ್ ಅಂತ. ಹೇಳಿ ಇನ್ನೊಮ್ಮೆ ಹೇಳಿ. ಆತ ಹೇಳ್ತಾನೆ, ಅಟಲ್ ಜಿ ಅವ್ರಿಗೆ ಹೇಳ್ತಾ. ಅಟಲ್ ಜಿ ಅವರು ಅವ್ನ ಗಾಯ ಆಗಿ ಶ್ರೀನಗರದ ಆಸ್ಪತ್ರೆಯಲ್ಲಿ ಮಲ್ಕೊಂಡಿದ್ದಾನೆ. ಅಟಲ್ ಜಿ ಅವ್ರಿಗೆ ಹೇಳ್ತಾನೆ ಆತ, ಅಂಗ್ರೇಜ್ ಸಿಂಗ್, ಅಟಲ್ ಜಿ ನೀವು ಬಂದಿದ್ದೀರಿ, ಬಹಳ ಸಂತೋಷ ಆಯ್ತು, ನಮ್ಮನ್ನು ನೋಡಕ್ ಪ್ರಧಾನಮಂತ್ರಿಗಳು ಬಂದಿದ್ದೀರಿ. ಅವ್ರಿಗೆ ಸ್ವಲ್ಪ 2 ವಿಷಯ ಹೇಳ್ತಾನೆ. ಅವ್ರಿಗೆ ಯಾವ್ದಾದ್ರು ಒಳ್ಳೆ ಔಷಧಿ ಕೊಡಕ್ಕೆ ಹೇಳಿ, ನನಗೆ ಮತ್ತೆ ಯುದ್ಧ ರಂಗಕ್ಕೆ ಹೋಗ್ಬೇಕಾಗಿದೆ. ಯಾವ್ದಾದ್ರು ಒಳ್ಳೆ ಔಷಧಿ, ನಿಧಾನಕ್ಕೆ ವಾಸಿ ಆಗೋ ಔಷಧಿ ಕೊಡ್ತಾ ಇದ್ದಾರೆ ಅವರು. ಯಾವ್ದಾದ್ರು ಒಳ್ಳೆ ಔಷಧಿ ಕೊಡಕ್ಕೆ ಹೇಳಿ, ನಾನು ಬೇಗ ಮತ್ತೆ ಯುದ್ಧಕ್ಕೆ ಹೋಗ್ಬೇಕು. ಇದು ಯಾವ್ದು ಕತೆ ಅಲ್ಲ, ಇದು ದಂತಕತೆ ಅಲ್ಲ, ಫೇರಿ ಟೈಲ್ಸ್ ಅಲ್ಲ ನಾನು ಹೇಳ್ತಾ ಇರೋದು. ಆ ರಾಜ್ಕುಮಾರ, ಈ ರಾಜ್ಕುಮಾರಿ,
ಆ ರಾಜ್ಕುಮಾರಿ ಜೀವ ಆ ದ್ವೀಪದಲ್ಲಿತ್ತು, ಅದನ್ನ ತಗೊಂಬರಕ್ಕೆ ರಾಕ್ಷಸ ಬಂದ, ಆ ಯಾವುದೇ ಕತೆ ಹೇಳ್ತಾ ಇಲ್ಲ ಫೇರಿ ಟೈಲ್. ನಿಮ್ಮ ಜೀವನ ಕಾಲದಲ್ಲಿ ಒಂದು 10 ವರ್ಷ 15 ವರ್ಷ 20 ವರ್ಷಗಳ ಮುಂಚೆ ನಾವು ಎಲ್ಲೋ ಇರ್ತಕ್ಕಂಥ ಊರಿನ ಆಸ್ಪತ್ರೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಅಟಲ್ಜಿ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ, ಸುಮ್ಮನೆ ನಿಂತ್ಕೊಳ್ತಾರೆ. 2ನೇ ವಾಕ್ಯ ಹೇಳ್ತಾನೆ, ಅಟಲ್ಜಿ ನೀವು ದಿಲ್ಲಿಗೆ ಹೋದ್ಮೇಲೆ ಇಡೀ ದೇಶಕ್ಕೆ ಸಾರು ಹೇಳಬೇಕು. 2ನೇ ವಾಕ್ಯ ಹೇಳ್ತಾನೆ, ಇಡೀ ದೇಶಕ್ಕೆ ಸಾರು ಹೇಳಬೇಕು ನೀವು ಅಟಲ್ಜಿ. ನಮ್ಮ ದೇಶದ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಅಂಗ್ರೇಜ್ ಸಿಂಗ್ ಒಬ್ಬ ಸಾಮಾನ್ಯ ಸೈನಿಕ, ಒಬ್ಬ ಸಿಪಾಯಿ ಅವನು, ಆತ ಹೇಳ್ತಾನೆ ಅಟಲ್ಜಿ ಇಡೀ ದೇಶಕ್ಕೆ ನೀವು ಸಾರು ಹೇಳಬೇಕು, ನಮ್ಮ ದೇಶದ ಯಾವುದೇ ಸೈನಿಕನ ಬೆನ್ನಲ್ಲಿ ಗುಂಡು ಸಿಗಲಿಲ್ಲ, ಎಲ್ರದ್ದು ಯಾರು ಬಿದ್ದಿದಾರೋ ಅವ್ರು ಎದೆಲೇ ಗುಂಡು ಸಿಕ್ಕಿದ್ದು ಅಂತ ದೇಶಕ್ಕೆ ಸಾರು ಹೇಳಿ ಅಂತ. ನಾ ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ, ಯಾಕಂದ್ರೆ ಬೆಂಗಳೂರಿನಲ್ಲಿ ಸ್ವಲ್ಪ ಕನ್ನಡ ಬೇಗ ಅರ್ಥ ಆಗೋದು ಬಹಳ ಕಷ್ಟ, ಸರ್ಜಾಪುರದಲ್ಲೂ ಕೂಡ. ಅಟಲ್ಜಿಗಾತ ಅಂಗ್ರೇಜ್ ಸಿಂಗ್ ಹೇಳ್ತಾನೆ, ನಮ್ಮ ದೇಶದ ಯಾವುದೇ ಸೈನಿಕನ ಬೆನ್ನಲ್ಲಿ ಗುಂಡು ಸಿಗಲಿಲ್ಲ, ಬಟ್ ಗುಂಡು ಸಿಕ್ಕಿದಲ್ಲ ಎದೆನಲ್ಲಿ ಅಂತ ದೇಶಕ್ಕೆ ಸಾರ ಹೇಳಿ ಅಟಲ್ಜಿ, ಇದು ಭಾರತದ ಸೈನ್ಯ ಅಂತ ಹೇಳ್ತಾನೆ. ಬೆನ್ನಲ್ಲಿ ಯಾವಾಗ ಗುಂಡು ಸಿಗುತ್ತೆ ಅಂದ್ರೆ ಓಡೋದ್ರೆ ಬೆನ್ನಲ್ಲಿ ಗುಂಡು ಸಿಗುತ್ತೆ ಅಂತ. ಆದ್ರೆ ನೀವು ಅಪಾಯವನ್ನ ಲೆಕ್ಕಿಸಿ ನೀವು ಯಾವಾಗ ಮುಂದೆ ಹೋಗ್ತೀರಿ ಅವಾಗ ಬೀಳೋ ಗುಂಡು ಅದು ನಮ್ಮ ಎದೆಗೋ ಹೊಟ್ಟೆಗೋ ಕೈಗೋ ಕಾಲಿಗೋ ಬೀಳುತ್ತೆ. ಆತ ಅಂಗ್ರೇಜ್ ಸಿಂಗ್ ಹೇಳ್ತಾನೆ ಈ ತರ ಮಾಡಿ ಅಂತ ಹೇಳ್ತಾನೆ. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ನಮಗ್ ಗೊತ್ತಾಗಿದೆ ಅವನಲ್ಲಿ ಸಾಯೋ ಅಂತಿಮ ಕ್ಷಣದಲ್ಲಿ ಆತ ಬರೀತಾನೆ ಏ ದಿಲ್ ಮಾಂಗೆ ಮೋರ್ ಅಂತ ಬರೀತಾನ ಅಂತ. ಈ ಹೃದಯ ಇನ್ನಷ್ಟು ಕೇಳ್ತಾ ಇದೆ, ಇನ್ನಷ್ಟು ಬೇಡ್ತಾ ಇದೆ ಅಂತ ಎ ದಿಲ್ ಮಾಂಗೆ ಮೋರ್ ಅಂತ ಹೇಳ್ತಾನ ಅಂತಲೇ. ಈ ತರದ ವ್ಯಕ್ತಿಗಳ ಬದುಕು ಇವತ್ತು ನಮ್ಮ ಕಣ್ಣೆದುರಿಗೆ ಸಾಮಾನ್ಯ ಜನಜೀವನದಲ್ಲಿ ಸಾಮಾಜಿಕ ಜೀವನದಲ್ಲಿ ಕಣ್ಮರೆ ಆಗ್ತಾ ಇರತಕ್ಕಂಥ ದಿನಗಳಲ್ಲಿ. ಹೇಳಿದ್ರು ಒಂದು ಶಬ್ದ ಪ್ರಯೋಗ ಮಾಡಿದ್ರು ಶಿವಣ್ಣವರಲ್ಲ ಜಯಣ್ಣವ್ರು ಪ್ರಯೋಗ ಮಾಡಿದ್ರು ಅಂತ ಅನ್ಸುತ್ತೆ ನನ್ಗೊಂದ್ಸಲಿ, ರಿಯಲ್ ಲೈಫು ಮತ್ತು ರಿಯಲ್ ಲೈಫು ಅಂತ ಅನ್ಸುತ್ತೆ. ಇವತ್ತು ನಿಜ ಜೀವನದ ಹೀರೋಗಳು ನಮಗ್ ಕಣ್ಣಿಗೂ ಕಾಣಿಸೋದಿಲ್ಲ. ಯಾವುದೋ ಗುಟ್ಕಾ ವ್ಯಾಪಾರಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಕ್ಕಂಥ, ಯಾವುದೋ ಸಿಗರೇಟಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಕ್ಕಂಥ, ಯಾವುದೋ ಮಾದಕ ಪಾನೀಯಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಕ್ಕಂಥ ಕ್ರಿಕೆಟ್ ಆಟಗಾರರು ಇವತ್ತು ನಮ್ಮೆಲ್ಲ ಮಕ್ಕಳುಗಳಿಗೆ ಹೀರೋಗಳು. ನಡೆಸಬಾರ್ದಂಥ ಚಟುವಟಿಕೆಗಳನ್ನ, ಅನೈತಿಕ ಚಟುವಟಿಕೆಗಳನ್ನ ನಡೆಸ್ತಕ್ಕಂಥ ಸಿನಿಮಾದ ನಟ ಮತ್ತು ನಟಿಯರು ಯಾವುದೇ ಕಾಲೇಜ್ ಹಾಸ್ಟೆಲಲ್ಲಿ ಹೋಗಿ ನೀವು ಹುಡುಗಿರ ಹಾಸ್ಟೆಲ್ಗೆ ಹೋದ್ರೆ ಹುಡುಗರ ಫೋಟೋಗಳಿರ್ತಾವೆ, ಹುಡುಗರ ಹಾಸ್ಟೆಲ್ಗೆ ಹೋದ್ರೆ ಆಕ್ಟ್ರೆಸ್ಗಳ ಫೋಟೋ ಇರ್ತಾವೆ. ಒಂದ್ಸಲಿ ಜೀವನದಲ್ಲಿ ಆ ತರ ಬದುಕಬೇಕು ಅಂತಕ್ಕಂಥ ಒಂದಾದ್ರೂ ಗುಣ ಇರುತ್ತಾ ಅಂತ ಕೇಳಿದ್ರೆ ಆ ತರ ಬದುಕಬೇಕು ಅನ್ನುವಂಥ ಒಂದೇ ಒಂದು ಗುಣ ಇಲ್ಲದೆ ಇರತಕ್ಕಂಥವ್ರು ಇವತ್ತು ರಿಯಲ್ ಲೈಫ್ನ ಹೀರೋಗಳ. ಆದ್ರೆ ಆ ಸಂದರ್ಭದಲ್ಲಿ ರಿಯಲ್ ಲೈಫ್ ಏನು ಅಂತ ಕೇಳಿದ್ರೆ ರಿಯಲ್ ಲೈಫ್ ಪ್ರಾಂಜಲ್, ರಿಯಲ್ ಲೈಫ್ ಯಾವುದು ಅಂದ್ರೆ ಸಂದೀಪ್ ಉನ್ನಿಕೃಷ್ಣನ್, ರಿಯಲ್ ಲೈಫ್ ಯಾವುದು ಅಂತ ಕೇಳಿದ್ರೆ ಅಂಗ್ರೇಜ್ ಸಿಂಗ್, ರಿಯಲ್ ಲೈಫ್ ಯಾವುದು ಅಂತ ಕೇಳಿದ್ರೆ ವಿಕ್ರಮ್ ಬಾತ್ರಾ, ರಿಯಲ್ ಲೈಫ್ ಯಾವುದು ಅಂತ ಕೇಳಿದ್ರೆ ಅಲ್ಲಿಂದ ಪಾರಾಗಿ ಬರ್ತಾನೆ ನಚಿಕೇತ್. ಬಿಡ್ಲೇಬೇಕಾಗತ್ತೆ ಪಾಕಿಸ್ತಾನ, ಯಾಕಂದ್ರೆ ಪಾಕಿಸ್ತಾನ ಅನೇಕ ಸಲ ಪಾಠ ಕಲ್ತರು ಕೂಡ ಇವತ್ತಿಗೂ ಕೂಡ ನಾಯಿಬಾಲ ಅದ್ರ ಡೊಂಕೆ, ಮತ್ತೆ ಅದನ್ನ ಡೊಂಕಾಗೆ ಇಡ್ತಕ್ಕಂಥ ಅಮೆರಿಕಾದಂತ ಅನೇಕ ದೇಶಗಳು ಕೂಡ ಇದಾವೆ. ಅದು ನೇರ ಆಗಕ್ಕೆ ಪ್ರಯತ್ನ ಪಟ್ಟರು ನೇರ ಆಗೋ ಪ್ರಯತ್ನ ಮಾಡೋ ಮಾನಸಿಕತೆನೇ ಇಲ್ಲ ಪಾಕಿಸ್ತಾನದ್ದು. ಅದು ನೇರ ಆಗುವಂತ ಸ್ಥಿತಿ ಬಂದರೂ ಕೂಡ ಮತ್ತೆ ವಕ್ರ ಮಾಡುವಂತ ಅಮೆರಿಕ ದೇಶದಂತ ದೇಶಗಳು ಕೂಡ ಯಾವಾಗ್ಲೂ ಈ ಜಗತ್ತಿನಲ್ಲಿ ಇದ್ದೇ ಇರ್ತಾನೆ. ನಚಿಕೇತ್ನ ಬಿಡ್ಲೇಬೇಕಾಗತ್ತೆ. 2 ಮಿಗ್ ವಿಮಾನಗಳನ್ನ ಹೊಡೆದುರುಳಿಸ್ತಾರೆ, ಅದರಲ್ಲಿ ಮೊದಲನೇ ಪೈಲಟ್ ಸಾಯ್ತಾನ ಆತ, 2ನೇ ಪೈಲಟ್ ನಚಿಕೇತನ ಅರೆಸ್ಟ್ ಮಾಡ್ತಾರೆ. 6 ದಿನದಲ್ಲಿ ಬಿಡ್ಬೇಕಾಗತ್ತೆ, ಬಚಾಯಿಸ್ಕೊಳಕ್ ಆಗೋದಿಲ್ಲ, ದಕ್ಕಿಸ್ಕೊಳಕ್ ಆಗೋದಿಲ್ಲ ನಚಿಕೇತನ. 6 ದಿನದಲ್ಲಿ ನಚಿಕೇತ್ ವಾಪಸ್ ಬಂದಾಗ ಆ ನಚಿಕೇತನ ದಿಲ್ಲಿಯ ಪಾಲಂ ನಿಲ್ದಾಣದಲ್ಲಿ ಭೇಟಿಯಾದಂತ ಜಾರ್ಜ್ ಫರ್ನಾಂಡಿಸ್ ಅವ್ರಿಗೆ, ಜಸ್ವಂತ್ ಸಿಂಗ್ ಅವ್ರಿಗೆ, ಏರ್ ಚೀಫ್ ಮಾರ್ಷಲ್ಗೆ ನಚಿಕೇತ ಹೇಳ್ತಾನೆ ನನ್ನನ್ನು ಏನ್ ಮಾಡಬೇಕು ಡಿಬ್ರೀಫಿಂಗ್ ಮಾಡಿ, ಯಾಕಂದ್ರೆ ಸೇನೆದ ಒಂದು ವಿಚಾರಣೆ ನಡೆಯುತ್ತೆ ಶತ್ರು ದೇಶಕ್ಕೆ ಹೋಗ್ಬಾರ್ದು, ಆದ್ರೆ ನಾನು ಯುದ್ಧದಲ್ಲಿ ಪಾಲ್ಗೊಳ್ಬೇಕು, ಆದಷ್ಟು ಬೇಗ ನನ್ನನ್ನು ಕಳಿಸಿ ಅಂತ ಹೇಳ್ತಾರೆ. ಆದಷ್ಟು ಬೇಗ ನನ್ನನ್ನು ಕಳಿಸಿ ಅಂತ ಹೇಳಿದಂತ ನಚಿಕೇತ್ ದೊಡ್ಡದಲ್ಲ, ನಚಿಕೇತ್ ಆದ್ರೂ ಸೇನೆಲೇ ಬೆಳೆದವನು. ಆದ್ರೆ ನಚಿಕೇತ್ನ ತಾಯಿ ಕಮಲೇಶ್ ಶರ್ಮಾ ಅಂತ ಆ ನಚಿಕೇತ್ನ ತಾಯಿ ಹೇಳ್ತಾಳೆ ನನಗೂ ಅದೇ ಇಚ್ಛೆ, ಇವನು 6 ದಿನ ವೇಸ್ಟ್ ಮಾಡಿಬಿಟ್ಟಿದ್ದಾನೆ, ಇವನನ್ನು ಬೇಗ ಸೈನ್ಯಕ್ಕೆ ಕಳಿಸಿ ಅಂತ ಹೇಳ್ತಾರಂತ. ನಚಿಕೇತೆ ಹೀಗೆ ಅಂತ ಹೇಳಿದ್ರೆ ನಚಿಕೇತ್ ತಾಯಿ ಹಾಗೆ. ಈ ದೇಶ ಸಾವಿರಾರು ವರ್ಷಗಳ ಆಕ್ರಮಣದ ನಂತರ ಕೂಡ ಯಾಕೆ ಬದುಕೊಂಡು ಬಂದಿದೆ ಅಂತ ಕೇಳಿದ್ರೆ ಈ ದೇಶಕ್ಕೆ ಎಲ್ಲ ಕಾಲಘಟ್ಟದಲ್ಲೂ ಈ ತರದ ಉದಾಹರಣೆಗಳು, ರಿಯಲ್ ಲೈಫ್ ಹೀರೋಗಳಲ್ಲ, ರಿಯಲ್ ಲೈಫ್ ಹೀರೋಗಳು ಈ ದೇಶಕ್ಕೆ ಸದಾ ಕಾಲಕ್ಕೂ ಸಿಗ್ತಾನೆ ಬಂದ್ರು ಅಂತದ್ದು. 74 ದಿನಗಳ ಕಾರ್ಗಿಲ್ ಆಗಿರ್ಬೋದು, ಅದರ 4 ದಿನಗಳ ಆಪರೇಷನ್ ಸಿಂಧೂರ್ ಆಗಿರ್ಬೋದು. ಬದಲಾಗಿರ್ತಕ್ಕಂಥ ಪರಿಸ್ಥಿತಿಗೆ ಇದು ಸಂಕೇತ. ಕಾರ್ಗಿಲ್ನಲ್ಲಿ ದುಸ್ಸಾಹಸ ಮಾಡಿದಂತ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಲಿಕ್ಕೆ 74 ದಿನಗಳು ಅವತ್ತು ನಮ್ಮ ಸೈನ್ಯಕ್ಕೆ ಬೇಕಾಗಿತ್ತು ಅಂತದೆ.
ಬೆನ್ನಿಗೆ ಚೂರು ಹಾಕೋದ್ರಲ್ಲಿ ಪಾಕಿಸ್ತಾನದ ನಾಯಕರು, ಪಾಕಿಸ್ತಾನದ ಪ್ರಜೆಗಳು ಅವರು ನಂಬ್ಕೊಂಡು ಬಂದಿರತಕ್ಕಂಥ ನಂಬಿಕೆ, ಇದೆಲ್ಲವೂ ಬೆನ್ನಿಗೆ ಚೂರು ಹಾಕೋದ್ರಲ್ಲಿ ಯಾವಾಗಲೂ ಕೂಡ ಸದಾ ಸಿದ್ರು. ಅಟಲ್ಜಿ ಲಾಹೋರ್ ಯಾತ್ರೆ ಮಾಡಿದ್ರು, ಒಂದು ಸದ್ಭಾವನೆಯ ಹಸ್ತವನ್ನ ಮುಂದೆ ಚಾಚಿದ್ರು ಅಂತಾನೆ. ಒಂದು ಸದ್ಭಾವನೆಯ ಹಸ್ತ ಮುಂದೆ ಚಾಚಿದ್ರು, ಸಿಕ್ಕಿದ್ರೆ ಬುದ್ಧಿ ಬಂದಿದ್ರೆ ಶಾಂತಿ ಇರಲಿ ಅಂತ. ಆದ್ರೆ ದೇಶವನ್ನ ಕಾಪಾಡ್ಕೊಳ್ತಕ್ಕಂಥ, ನಮ್ಮ ಗಡಿಗಳನ್ನ ಸುರಕ್ಷಿತವಾಗಿ ಇಟ್ಕೊಳ್ತಕ್ಕಂಥ, ಆಕ್ರಮಣವನ್ನು ಎದುರಿಸುವಂತಹ ಯಾವುದೇ ನಮ್ಮ ಸಂಕಲ್ಪ ಕಡಿಮೆ ಆಗಿರಲಿಲ್ಲ. ಆದ್ರೆ ಕಾರ್ಗಿಲ್ನಲ್ಲಿ ಮೇ 16ನೇ ತಾರೀಕು ಅವರ ಆಕ್ರಮಣ ಗೊತ್ತಾಗುತ್ತೆ, ಯುದ್ಧ ಪ್ರಾರಂಭ ಆಗುತ್ತೆ. ಅವತ್ತು 74 ದಿನದ ಯುದ್ಧ. 2025ರಲ್ಲಿ 4 ದಿನದ ಯುದ್ಧ, 96 ಗಂಟೆಗಳ ಯುದ್ಧ. ಅವತ್ತು 74 ದಿನ ಬೇಕಾಯ್ತು ಪಾಕಿಸ್ತಾನವನ್ನ ಬಗಬಡಿಲಿಕ್ಕೆ. ಈ ಸಲ ನಾವು ಪಾಠ ಕಲ್ತಿದ್ದೀವಿ, ವಿ ಆರ್ ಬೆಟರ್ ಆಫ್. ಭಾರತ ಕೂಡ ಬೆಟರ್ ಆಫ್ ಇವತ್ತು ನಮ್ಮ ಯೋಚನೆಯಲ್ಲಿ. ಶೌರ್ಯದಲ್ಲಿ ಅವತ್ತು ಅದೇ ಭಾರತ, ಇವತ್ತು ಅದೇ ಭಾರತ. ಆದ್ರೆ ಪದೇ ಪದೇ ತಿಂದು ನಾವು ಬುದ್ಧಿ ಕಲ್ತಿದ್ದೀವಿ, ಇವ್ರನ್ನ ಎಷ್ಟು ನಂಬಬೇಕು ಎಷ್ಟು ನಂಬಾರದು ಅಂತ. ಹೀಗಾಗಿ ಈ ಸಲ ನಮ್ಮ ತಯಾರಿನೂ ಚೆನ್ನಾಗಿತ್ತು, 4 ದಿನದಲ್ಲಿ ಮುಕ್ತಾಯ ಆಯ್ತು ಇವತ್ತು ಈ ಸಲ. ಆದರೆ ಅದಕ್ಕೆ ಹಿನ್ನೆಲೆಯಾಗಿದ್ದಂಥ ಪಹಲ್ಗಾಮ್ ಘಟನೆ, ಅದನ್ನು ಕೂಡ ನೆನ್ಪಿಟ್ಕೊಳ್ಬೇಕು ಅಂತಾನೆ. ಒಂದು ಸಹಜವಾಗಿರ್ತಕ್ಕಂಥ ಘಟನೆ ಅಲ್ಲ ಪಹಲ್ಗಾಮ್. 26 ಜನ ಅಮಾಯಕರಾಗಿರ್ತಕ್ಕಂಥ ಟೂರಿಸ್ಟ್ಗಳು, ಯಾತ್ರಿಗಳು, 26 ಜನ ಅಮಾಯಕರಾಗಿರ್ತಕ್ಕಂಥ ಭಾರತೀಯರು, 26 ಜನ ಅಮಾಯಕರಾಗಿರ್ತಕ್ಕಂಥ ಹಿಂದೂಗಳು ವಿಹಾರಕ್ಕೆ ಅಂತ ಹೋದವರು. ವಿಹಾರಕ್ಕೆ ಹೋದ ಯಾತ್ರಿಗಳವರು, ವಿಹಾರಕ್ಕೆ ಹೋದ ಭಾರತೀಯರು, ಅದಕ್ಕೂ ಮೇಲಾಗಿ ವಿಹಾರಕ್ಕೆ ಹೋಗಿರ್ತಕ್ಕಂಥ ಹಿಂದೂಗಳು. ಯಾಕಂದ್ರೆ ಹಿಂದೂಗಳು ಅಂತ ಕನ್ಫರ್ಮ್ ಮಾಡಿಕೊಂಡು ಗುಂಡು ಹಾರಿಸಲಾಗುತ್ತೆ, ಕನ್ಫರ್ಮ್ ಮಾಡ್ಕೊಂಡು ಗುಂಡು ಹಾರಿಸಲಾಗುತ್ತೆ. ಈ ದೇಶದ ಒಳಗಡೆ ಗೊಂದಲ ಹುಟ್ಟಾಕ್ಬೇಕು, ಈ ದೇಶದೊಳಗೆ ಅಶಾಂತಿ ನಿರ್ಮಾಣ ಆಗ್ಬೇಕು. ಕಾಶ್ಮೀರ ದಿನೇ 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 ಮುಂದೆ ಹೋಗ್ತಾ ಇದೆ, ಜನಕ್ಕೆ ನೌಕರಿ ಸಿಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ, ಭಯೋತ್ಪಾದಕರ ಎನ್ರೋಲ್ಮೆಂಟೇ ಕಡಿಮೆ ಆಗ್ಬಿಟ್ಟಿದೆ. ಹೀಗಾಗಿ ಮತ್ತೆ ಇವೆಲ್ಲ ನಿಲ್ಸಿದ್ರೆ ಜನ ಹೊಟ್ಟೆಗೆ ತಿನ್ನಕ್ಕಿಲ್ದೆ ಮತ್ತೆ ಕಲ್ಲೊಡಿಯಕ್ಕೆ ದುಡ್ಡು ಕೇಳಕ್ ನಮ್ಮ ಹತ್ರನೇ ಬರ್ತಾರೆ. ಈಗ ದುಡ್ಡಿಗೆ ಕಲ್ಲೊಡಿಬೇಕಾಗಿಲ್ಲ, ಇವತ್ತು ದುಡ್ಡಿಗೆ ಟೂರಿಸಂ ಇದೆ, ಇವತ್ತು ದುಡ್ಡಿಗೆ ಟ್ಯಾಕ್ಸಿ ಓಡಿಸ್ಬೋದು, ಇವತ್ತು ದುಡ್ಡಿಗೆ ಬಸ್ ಓಡಿಸ್ಬೋದು, ಮೆಟಡಾರ್ ಓಡಿಸ್ಬೋದು, ದೋಣಿ ಹಾಯಿಸ್ಬೋದು. ಅಕಸ್ಮಾತ್ ಅದೆಲ್ಲ ನಿಂತೋದ್ರೆ ಮತ್ತೆ ಬದುಕಿಗೆ ನಮ್ಮ ಹತ್ರ ಬರ್ತಾರೆ ಅಂತ ಹುಡುಕಿ 26 ಹಿಂದೂಗಳನ್ನ ಕೊಂದ್ರು, 26 ಭಾರತೀಯರನ್ನ ಕೊಂದ್ರು, 26 ಯಾತ್ರಿಗಳನ್ನ ಕೊಂದ್ರು. ಅದರಲ್ಲೂ ಒಬ್ಬ ಮಿಲಿಟರಿ ನೇವಿ ಆಫೀಸರ್ ಇದ್ದ, ವಿನಯ್ ನರವಾಲ್ ಅಂತ. ಅದರಲ್ಲೂ ಬೈತ. ಏಪ್ರಿಲ್ 12ನೇ ತಾರೀಕು ಮದುವೆ ಆಗಿತ್ತು, ಏಪ್ರಿಲ್ 22ನೇ ತಾರೀಕು ಆತ ಅಲ್ಲಿಗೆ ಪ್ರವಾಸಕ್ಕೆ ಅಂತ ಹೋಗಿದ್ದಂತ ವಿನಯ್ ನರ್ವಾಲ್, ಆತನ ಹೆಂಡತಿ ಎದುರುಗಡೆನೆ ಆತನ ಸಂಹಾರ ಆಗುತ್ತೆ. ಹೆಸರು ಕೇಳಿ ಹೊಡಿತಾರೆ, ಪರೀಕ್ಷೆ ಮಾಡಿ ಹೊಡಿತಾರೆ, ಪ್ರಾರ್ಥನೆ ಹೇಳಿ ಹೊಡಿತಾರೆ. ಒಂದ್ಸಲ ಭಾರತ ನಿರ್ಣಯ ಮಾಡ್ತಿ, 24ಕ್ಕೆ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ್ರು, ಅವರನ್ನು ಬಗ್ಗು ಬಡಿಯೋವರೆಗೆ, ಸೇಡು ತೀರಿಸ್ಕೊಳ್ಳೋವರೆಗೆ ನಾವು ಸುಮ್ಮನೆ ಇರೋದಿಲ್ಲ. ನಾವು ಮೇ 7ನೇ ತಾರೀಕು ಮೊದಲನೇ ಬಾರಿಗೆ ಹಲ್ಲೆ ಮಾಡಿ ಮೊದಲನೇ ಬಾರಿಗೆ ಕಳೆದ 75 ವರ್ಷಗಳಲ್ಲಿ, 79 ವರ್ಷಗಳಲ್ಲಿ ಪಾಕಿಸ್ತಾನದ ನೆಲದ ಒಳಗಡೆ ನಮ್ಮ ವಾಯುದಳ ಕ್ಷಿಪಣಿಯ ಮುಖಾಂತರ, ವಿಮಾನದ ಮುಖಾಂತರ ದಾಳಿ ಮಾಡುತ್ತೆ. ಪಾಠ ಕಲೀಲಿಲ್ಲ ಅವರು. 400-500 ಡ್ರೋನ್ಗಳನ್ನ ಹಾರಿಸ್ತಾರೆ, 5-6 ಬಿಟ್ರೆ ಇನ್ಯಾವುದು ನೆಲನೇ ತಲುಪಲಿಲ್ಲ. ಉಳಿದಿದ್ದೆಲ್ಲವನ್ನು ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಬೆಂಗಳೂರಿನ ವಿಜ್ಞಾನಿಗಳು, ಪುಣೆ ವಿಜ್ಞಾನಿಗಳು, ಹೈದರಾಬಾದಿನ ವಿಜ್ಞಾನಿಗಳು ನಮ್ಮ ದೇಶದ ತಂತ್ರಜ್ಞಾನವನ್ನು ಇಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ಆ 400-500 ಡ್ರೋನ್ಗಳಲ್ಲಿ 5, 6, 8, 10 ಮಾತ್ರ ನೆಲ ತಲುಪಿತು, ಉಳಿದಿದ್ದೆಲ್ಲವನ್ನು ಆಕಾಶದಲ್ಲೇ ಉಡಾಯಿಸಿದ್ರು ಅಂತಾರೆ. ಯಾವಾಗ ಪಾಠ ಕಲೀಲಿಲ್ಲ ಪಾಕಿಸ್ತಾನ ಅಂತ ಅನ್ನಿಸ್ತೋ, 9ನೇ ತಾರೀಕು ಮತ್ತು 10ನೇ ತಾರೀಕಿನ ಮಧ್ಯದಲ್ಲಿ 21 ನಿಮಿಷದಲ್ಲಿ ಪಾಕಿಸ್ತಾನದ 10 ಏರ್ಪೋರ್ಟ್ಗಳ ಮೇಲೆ ಮಿಲಿಟರಿ ಉಪಯೋಗಿಸ್ತಾ ಇದ್ದಂತ ಏರ್ಪೋರ್ಟ್ಗಳ ಮೇಲೆ ಭಾರತದ ಸೈನ್ಯ ದಾಳಿ ಮಾಡುತ್ತೆ. ನೋಡ್ಬೇಕು ಅಂತಾನೆ ಆ ಚಿತ್ರ. ನಮ್ಮ ದೇಶದ ಸೈನ್ಯದ ಬಗ್ಗೆ, ನಮ್ಮ ದೇಶದ ಕಮಾಂಡ್ ಸ್ಟ್ರಕ್ಚರ್ನ ಬಗ್ಗೆ, ನಮ್ಮ ದೇಶ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ತಂತ್ರಜ್ಞಾನದ ಬಗ್ಗೆ, ನಮ್ಮ ದೇಶದ ಈಗಿನ ರಾಜಕೀಯ ನೇತೃತ್ವದ ಬಗ್ಗೆ ಒಂದ್ಸಲ ಹೆಮ್ಮೆ ಹುಟ್ಟಿತ್ತು ಅಂತಾನೆ. ಯಾಕಂದ್ರೆ ಕೆಲಸ ಮಾಡೋವನಿಗೆ ಮಾಡಕ್ ಬಿಡ್ಬೇಕು ಅನ್ನೋದಕ್ಕೂ ಕೂಡ ಒಂದು ತಾಕತ್ ಬೇಕು ಅಂತಾನೆ. ಮಾಡಕ್ ಬಿಡಕ್ಕೂ ಒಂದು ತಾಕತ್ ಬೇಕು. ಯಾಕಂದ್ರೆ ಮುಂಚೆ ಎಲ್ಲ ಈ ತರದ ದಾಳಿಗಳಾದಾಗ ಒಂದಷ್ಟು ಜನ MG ರೋಡಲ್ಲಿ ಕ್ಯಾಂಡಲ್ ಹಿಡ್ಕೊಂಡು ಓಡಾಡೋರು, ಇವ್ರು ಕ್ಯಾಂಡಲ್ ಹಿಡ್ಕೊಂಡ್ಬಿಟ್ರೆ ಪಾಕಿಸ್ತಾನಕ್ಕೆ ಬುದ್ಧಿ ಬರುತ್ತೆ. ಅಮನ್ ಕಿ ಆಶಾ ಅಂತ ಒಂದು ಬ್ರಿಗೇಡ್. ಪಾಕಿಸ್ತಾನ ನಮ್ಮ ಸೈನಿಕರನ್ನು ಕೊಲ್ತಾ ಇದ್ರೆ, ನಮ್ಮ ಯಾತ್ರಿಗಳನ್ನ ಕೊಲ್ತಾ ಇದ್ರೆ, ಡೆಲ್ಲಿಯ ಇಂಡಿಯಾ ಗೇಟ್ ನಲ್ಲಿ ಇನ್ನೊಂದಷ್ಟು ಜನ ಪ್ರಭೃತಿಗಳು ನಮ್ಮ ದೇಶದಲ್ಲಿ ಇದ್ದಾರೆ, ಅವ್ರು ಕ್ಯಾಂಡಲ್ ಲೈಟ್ ಇಟ್ಕೊಂಡು ಯಾತ್ರೆ ಮಾಡೋರು. ನಾವು ಇಲ್ಲಿ ಕ್ಯಾಂಡಲ್ ಲೈಟ್ ಇಟ್ಕೊಂಡ್ರೆ ಸೈನಿಕರ ಪ್ರಾಣ ಉಳಿಯುತ್ತೆ ಅಂತ. ಆದ್ರೆ ಈ ಸಲ ಆ ತರ ಕ್ಯಾಂಡಲ್ ಲೈಟ್ ಮಾಡಕ್ಕೆ ಯಾರಿಗೂ ಅವಕಾಶನೇ ಇರಲಿಲ್ಲ. ಅದಕ್ಕಿಂತ ಮುಂಚೆನೆ ಭಾರತದ ಸೈನ್ಯ ಆಕ್ರಮಣ ಮಾಡಿ 4 ದಿನದ ಒಳಗಡೆ ಪಾಕಿಸ್ತಾನ ದೇಹಿ ಅಂತಕ್ಕಂಥ ಪರಿಸ್ಥಿತಿಗೆ ಬಂತು. ಯಾವಾಗ ಅವರು DGMO ನಮಗೆ ಫೋನ್ ಮಾಡ್ತಾರೆ, ಆಗ ಭಾರತ ಒಪ್ಕೊಳ್ಳುತ್ತೆ, ನಾವು ಅನ್ಕೊಂಡಿದ್ದಂಥ ಗುರಿಗಳನ್ನ ನಾವು ಸಾಧಿಸಿದೀವಿ ಅಂತ. ನಾವು ಅನ್ಕೊಂಡಿರ್ತಕ್ಕಂಥ ಗುರಿಗಳನ್ನ ನಾವು ಸಾಧಿಸ್ತಿದ್ದೀವಿ. ಇದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಹತ್ರ 2-3 ಸಂಗತಿಗಳು ನಮ್ಮ ಹತ್ರ ನೆನಪಿರ್ಬೇಕು. ಕಾರ್ಗಿಲ್ನಲ್ಲೂ
ಮತ್ತು ಆಪರೇಷನ್ ಸಿಂಧೂರ್ನಲ್ಲೂ ಬದಲಾಗದೇ ಇರತಕ್ಕಂಥ 3 ವಿಷಯಗಳು ಏನು ಅನ್ನೋದು ನೀವು ನೆನಪಿಟ್ಕೊಳ್ಬೇಕು. ಮೊದಲನೇದ್ರ ಬಗ್ಗೆ ನಾನು ಸಾಕಷ್ಟು ಹೇಳಿದ್ದೀನಿ ಒಂದ್ಸಲಿ. ಆ ಕಾರ್ಗಿಲ್ನಂತ ಆಪರೇಷನ್ ವಿಜಯ್ ಮತ್ತು ಆಪರೇಷನ್ ಸಿಂಧೂರ್. ಆಪರೇಷನ್ ವಿಜಯ್ ಮತ್ತು ಆಪರೇಷನ್ ಸಿಂಧೂರ್ನ ಮಧ್ಯದಲ್ಲಿ ಬದಲಾಗದೇ ಇರತಕ್ಕಂಥ ಮೊದಲನೇದು ಯಾವುದು ಅಂತ ಕೇಳಿದ್ರೆ ನಮ್ಮ ಸೈನಿಕರ ಕೆಚ್ಚೆದೆ, ನಮ್ಮ ಸೈನಿಕರ ಸಾಮರ್ಥ್ಯ ಮತ್ತು ನಮ್ಮ ಸೈನಿಕರ ಸೇಡು ವಾಪಸ್ ತೀರಿಸ್ಕೊಳ್ಬೇಕು ಅಂತಕ್ಕಂಥ ಅದಮ್ಯವಾಗಿರ್ತಕ್ಕಂಥ ಹಂಬಲ. ಎಳ್ಳಷ್ಟು ಅದರಲ್ಲೇನು ಬದಲಾವಣೆ ಆಗಿರ್ಬೇಕು. ಯಾಕಂದ್ರೆ ಈ ದೇಶ ಹೆಸರು ನಾನು ಮರ್ತಿದ್ದೆ, ನಾನು ಆಮೇಲೆ ವೇಣು ಅವ್ರ ಹತ್ರ ಹೆಸರು ನೆನ್ಪು ಮಾಡ್ಕೊಂಡೆ. ಹನುಮಂತಪ್ಪ ಕೊಪ್ಪದಂತ ನೀವೆಲ್ಲರೂ ಕೇಳಿರ್ಬೋದು ಅನ್ಸತ್ತೆ. ಗದಗ್ನ ಸೈನಿಕ ಸಿಯಾಚಿನ್ ಗ್ಲೇಸಿಯರ್ನಲ್ಲಿ ಹಿಮಪಾತ ಆದಾಗ ಆ ಹಿಮದೊಳಗೆ ಸಿಕ್ಕಾಕೊಳ್ತಾ ಇಡೀ ದೇಶ ಆತನಿಗೋಸ್ಕರ ಪ್ರಾರ್ಥಿಸುತ್ತೆ. ಹನುಮಂತಪ್ಪ ಕೊಪ್ಪದ ಬಚಾವಾಗಿ ಮೇಲ್ ಬರಬೇಕು. ಆತ ಇದು ಪ್ರಾಣ ಕೂಡ ಉಳ್ಕೊಂಡಿರುತ್ತೆ, ಉಸಿರಾಗಿರುತ್ತೆ. ಒಂದು ಸಣ್ಣ ರಂಧ್ರದ ಮುಖಾಂತರ ಸೆನ್ಸರ್ಗಳನ್ನ ಇಳಿಸಿ ಅವ್ನು ಬದುಕಿದಾನೋ ಇಲ್ವೋ ಅಂತ ನೋಡ್ತಾರೆ. ಆದ್ರೆ ಮನುಷ್ಯನನ್ನು ಎತ್ತಬೇಕು, ಅದಕ್ಕೇನು ತೋಡಬೇಕು, ಅದು ನಾವು ಬೋರ್ವೆಲ್ ತೋಡ್ದಾಗೆ ಅಲ್ಲ. ನಿಮಗೆ ಗೊತ್ತಿದೆ, ಒಂದ್ಸಲಿ ಹಿಮ ತೋಡಬೇಕು. ಅದನ್ನು ತೋಡ್ತಾ ಆಲ್ಟರ್ನೇಟಿವ್ ದಾರಿ ಮಾಡ್ಕೊಂಡು ಅವನನ್ನು ತಲುಪೋ ಅಷ್ಟೊತ್ತಿಗೆ ಅವನು ಜೀವಂತವಾಗಿ ಅಲ್ಲಿ ಸಮಾಧಿ ಆಗಿರ್ತಾನೆ. ಆತನ ಪ್ರಾಣ ಉಳ್ಕೊಂಡಿರೋದಿಲ್ಲ, ಕಡೆ ಉಸಿರು ಎಳೆದಿರ್ತಾನೆ. ಹನುಮಂತಪ್ಪ ಕೊಪ್ಪದು 9 ದಿನ, ನನ್ನ ಲೆಕ್ಕಾಚಾರದ ಪ್ರಕಾರ, ನನ್ನ ಲೆಕ್ಕಾಚಾರ ತಪ್ಪಾದ್ರೆ ದಯವಿಟ್ಟು ಕ್ಷಮಿಸಿ ಒಂದ್ಸಲಿ, 9 ದಿನ ಆ ಥರದ ಹಿಮದ ಒಳಗಡೆ ತನ್ನ ಪ್ರಾಣವನ್ನು ಕಾಪಾಡಿಕೊಂಡಿರ್ತಾನೆ. ಆತಂದೇ ಛಲ ಅಂತದ್ದು ಅಂತ ಕೇಳಿದ್ರೆ ಆತನ ಪತ್ನಿ ಮಹಾದೇವಿ, ಇಬ್ರು ಪುಟ್ಟ ಮಕ್ಕಳು. ಹನುಮಂತಪ್ಪ ಕೊತ್ತಪ್ಪ ತೀರ್ಕೊಂಡ್ರು ಅಂತ ಗೊತ್ತಾದಾಗ ಇನ್ನೂ ಆತನ ಶವ ಕೂಡ ವಾಪಸ್ ಬಂದಿರಲ್ಲ. ಯಾವುದೋ ಪತ್ರಿಕೆಯವರು ಪ್ರತಿಕ್ರಿಯೆ ತೋರ್ಸಕ್ಕೆ ಅಂತ ಹೊರಟಾಗ ಇನ್ನು ನನ್ನ ಜೀವನದಲ್ಲಿ ಒಂದೇ ಒಂದು ಸಂಕಲ್ಪ ನೆನ್ಪಿಟ್ಕೊಂಡು ಕೇಳಿ ಅನ್ಸತ್ತೆ. ಮಹಾದೇವಿ ಆತನ ಪತ್ನಿ ಹೇಳಿರ್ತಕ್ಕಂಥ, ಪತಿಯ ಶವ ಇನ್ನೂ ಬಂದಿರೋದಿಲ್ಲ. ಆಕೆ ಹೇಳ್ತಾಳೆ, ಇನ್ನು ನನ್ನ ಜೀವನದಲ್ಲಿ ಒಂದೇ ಒಂದು ಸಂಕಲ್ಪ, ನನ್ನ 2 ಮಕ್ಕಳನ್ನ ಸೈನ್ಯಕ್ಕೆ ಸೇರಿಸೋವರೆಗೂ ನಾನು ವಿಶ್ರಾಂತಿ ತಗೊಳ್ಳೋದಿಲ್ಲ ಅಂತ ಹೇಳಿ. ಮಹಾದೇವಿ ಏನೋ ಬಹಳ ಭಾಷಣ ಕೇಳಿದ್ದಾರೆ ಅಥವಾ ಬಹಳ ಜೀವನ ನೋಡಿದ್ದಾರೆ ಅನ್ನುವಂಥ ಹೆಣ್ಮಗಳಲ್ಲ, ಒಂದು ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಕುಗ್ರಾಮದಲ್ಲಿ ಇರ್ತಕ್ಕಂಥ ಒಬ್ಬ ಹೆಣ್ಮಗಳು. ಆದ್ರೆ ಆಕೆ ಹೇಳ್ತಾಳೆ, ನನ್ನ ಗಂಡ ಯಾವುದಕ್ಕೋಸ್ಕರ ಪ್ರಾಣ ಕೊಟ್ಟನ ಆ ಸೈನ್ಯಕ್ಕೆ, ನನ್ನ 2 ಮಕ್ಕಳನ್ನ ಸೇರಿಸೋವರೆಗೆ ನಾನು ವಿಶ್ರಾಂತಿ ತಗೊಳ್ಳೋದಿಲ್ಲ ಅಂತ ಮಹಾದೇವಿ ಹೇಳ್ತಾಳೆ. ಈ ಛಲ ಏನಿದೆ ನಮ್ಮ ದೇಶದ್ದು, ಅದು ಇವತ್ತಿನವರೆಗೂ ಬದಲಾಗಿಲ್ಲ. ಇದು ನಂಬರ್ 1. ನಂಬರ್ 2ನೇದು ಬದಲಾಗದೆ ಇರೋದೇನು ಅಂತ ಕೇಳಿದ್ರೆ, ಎಂದಿಗೂ ಸುಧಾರಿಸ್ಲಿಕ್ಕೆ ಸಾಧ್ಯ ಇರತಕ್ಕಂಥ, ಜನ್ಮದಿಂದಲೇ ಪ್ರಾಬ್ಲಮೆಟಿಕ್ ಆಗಿರ್ತಕ್ಕಂಥ ಪಾಕಿಸ್ತಾನ. ಅದು ಹುಟ್ಟಿನಿಂದ ಸಮಸ್ಯಾತ್ಮಕ. ಹುಟ್ಟುಗುಣ ಸತ್ರು ಹೋಗೋದಿಲ್ಲ ಅಂತ ಕನ್ನಡದ ಏನ್ ಗಾದೆ ಹೇಳ್ತಾರೆ, ಹಾಗೆ ಹುಟ್ಟಿದ್ದೇ ಮೋಸದಲ್ಲಿ, ಹುಟ್ಟಿದ್ದೇ ಕುಯುಕ್ತಿಯಿಂದ, ಹುಟ್ಟಿದ್ದೇ ಈ ದೇಶದಲ್ಲಿ ನರಸಂಹಾರ ಮಾಡೋದ್ರ ಮುಖಾಂತರ ಬೆಳೀತಾ ಇರೋದು ಕೂಡ ಹಾಗೆ. ಒಂದ್ ಸರ್ಕಾರ ಅಂತ ಇಲ್ವೇ ಇಲ್ಲ. ನಮ್ಮ ದೇಶದಲ್ಲಿ ಒಬ್ರು ರಾಷ್ಟ್ರಪತಿ, ಅವ್ರು ಹೇಳಿದ್ರೆ ದೇಶ ಕೇಳುತ್ತೆ. ನಮ್ಮ ದೇಶದಲ್ಲಿ ಒಬ್ರು ಪ್ರಧಾನಮಂತ್ರಿ, ಅವ್ರು ಹೇಳಿದ್ರೆ ದೇಶ ಕೇಳುತ್ತೆ. ಆ ಪ್ರಧಾನಮಂತ್ರಿಗಳ ಸಭೆ ಕರೆದ್ರೆ, ರಕ್ಷಣಾ ಸಚಿವರ ಸಭೆ ಕರೆದ್ರೆ ಸೈನ್ಯ ಕೂಡ ಬರುತ್ತೆ, ಕೂತ್ಕೊಳ್ತಾರೆ, ಒಟ್ಟಿಗೆ ಚರ್ಚೆ ಮಾಡ್ತಾರೆ, ನಿರ್ಣಯ ಮಾಡ್ತಾರೆ, ಏನ್ ಮಾಡ್ಬೇಕು ಅನ್ನೋದನ್ನ ಮಾಡ್ತಾರೆ. ಪಾಕಿಸ್ತಾನದಲ್ಲಿ ಒಂದು ಸರ್ಕಾರ, ಆ ದೇಶದ ಸೈನ್ಯ ಸರ್ಕಾರ ಹೇಳಿದ್ದು ಏನನ್ನೂ ಕೇಳೋದೇ ಇಲ್ಲ. ಆ ದೇಶದ ಸೈನ್ಯ ISI ಗೂಢಚಾರ ಇಲಾಖೆ ಸೈನ್ಯ ಹೇಳಿದ್ದನ್ನೂ ಕೇಳಲ್ಲ ಅವರು. ಪಾಕಿಸ್ತಾನನೇ ಒಂದು ವಿಚಿತ್ರವಾಗಿರತಕ್ಕಂಥ ವ್ಯವಸ್ಥೆ, ಒಂದು ರೋಗ್ ಕಂಟ್ರಿ ಅಂದ್ರೆ ಪಾಕಿಸ್ತಾನದ ಸೈನ್ಯ ಅದು ಅತ್ಯಂತ ರೋಗ ಆರ್ಮಿ, ಅದು ಅತ್ಯಂತ ರೋಗ ಆರ್ಮಿ. ಇನ್ನು ISI ಅತ್ಯಂತ ರೋಗ ಆಗಿರ್ತಕ್ಕಂಥ ಗೂಢಚಾರ ವ್ಯವಸ್ಥೆ. ಇದ್ರಲ್ಲಿ ಯಾರು ಏನ್ ಮಾಡ್ತಾ ಇರ್ತಾರೆ, ಎಲ್ಲರೂ ಬಿಸಿನೆಸ್ ಮಾಡ್ತಾರೆ. ಅದೊಂದು ಕಾಮನ್ ಇವ್ರ ಮಧ್ಯದಲ್ಲಿ. ಸೈನ್ಯಕ್ಕೂ ಬಿಸಿನೆಸ್ ಇದೆ, ಅಲ್ಲಿ ISIಗೂ ಬಿಸಿನೆಸ್ ಇದೆ, ಲಕ್ಷಾಂತರ ಕೋಟಿ ರೂಪಾಯಿಗಳ ವ್ಯವಹಾರ ಮಾಡ್ತಾರೆ. ಸರ್ಕಾರಕ್ಕೂ ಕೂಡ ಬಿಸಿನೆಸ್ ಇದೆ. ಬಿಸಿನೆಸ್ 3 ಜನ ಮಾಡ್ತಾರೆ, ISIಯೂ ಮಾಡುತ್ತೆ, ಸೈನ್ಯವೂ ಮಾಡುತ್ತೆ, ರಾಜಕಾರಣಿಗಳು ಮಾಡ್ತಾರೆ. ಇನ್ನು ಉಳಿದಿದ್ರಲ್ಲಿ ಏನೂ ಸಮಾನ ಇಲ್ಲ. ಎಲ್ಲರೂ ಅಮೆರಿಕಕ್ಕೆ ಹೋಗ್ತಾರೆ, ತಾವೇ ಸ್ವತಂತ್ರವಾಗಿ ಮಾತಾಡ್ತಾರೆ ದೇಶದ ಬಗ್ಗೆ. ಎಲ್ಲರೂ ನ್ಯಾಯಾಲಯಕ್ಕೆ ಹೆದರಿಸ್ತಾರೆ, ತಮಗೆ ಬೇಕಾಗಿರೋ ತೀರ್ಪು ತಗೋತಾರೆ. ನವಾಜ್ ಶರೀಫ್ ನಾನು ಶಾಂತಿ ಅಂತ ಹೇಳ್ತಾ ಇರಬೇಕಾದ್ರೆ ಅವ್ನು ಜನರಲ್ ಅಲ್ಲಿ ಭಾರತದ ಜೊತೆಗೆ ಯುದ್ಧ ಆರಂಭ ಮಾಡ್ತಾನೆ. ನಾವೇನೋ ಬರೀ ಜನರಲ್ ಮಾತ್ರ ಯುದ್ಧ ಆರಂಭ ಮಾಡಿದ್ದಾನೆ ಅಂದ್ರೆ ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ ನವಾಜ್ ಶರೀಫು ಇದರಲ್ಲಿ ಪಾತ್ರನೇ ಇದೆ ಅಂತ ಗೊತ್ತಾಗುತ್ತೆ ಅಂತಲ್ಲಿ. ಈ ತರದ ಒಂದು ರೋಗ್ ಕಂಟ್ರಿ, ರೋಗ್ ಆರ್ಮಿ ಪಾಕಿಸ್ತಾನದ. ಇದೇನು ಬದಲಾಗಿಲ್ಲ ಅಂತ. 3 ಸಂಗತಿಗಳು ಬದಲಾಗಿಲ್ಲ ಅಂತ ಹೇಳೋದ್ರಲ್ಲಿ ಮೊದಲನೇದು ಅತ್ಯಂತ ದೊಡ್ಡದು ಹೆಮ್ಮೆದು ಅಂತ ಕೇಳಿದ್ರೆ, ನಮ್ಮ ದೇಶದ ಸೈನ್ಯ ಎಳ್ಳು ಕಾಳಿನಷ್ಟು ಬದಲಾಗಿಲ್ಲ, ಬದಲಾಗಿ ಅದಕ್ಕಿಂತ ಹೆಚ್ಚು ಪ್ರಗತಿಯಲ್ಲಿದೆ. 2ನೇದು ಪಾಕಿಸ್ತಾನ ಏನೂ ಬದಲಾಗಿಲ್ಲ, ಏನಾದ್ರು ಮುಂಚೆ ಇತ್ತೋ ಅದಕ್ಕಿಂತ ಇನ್ನಷ್ಟು ಹೆಚ್ಚು ರೋಗ್ ದೇಶ ಅಂತ ಹೇಳ್ಬಿಡ್ಬೋದು ಅಂತಾನೆ. ಇನ್ನು 3ನೇದು ಬದಲಾಗಿರೋದು ನಮ್ಮ ದೇಶದ ಕೆಲವು ರಾಜಕೀಯ ಮುಖಂಡರು. ನನ್ನ ಪಕ್ಷ ನಾಯಕರ ಹೆಸರು ಹೇಳಕ್ಕೆ ಅಂತ ಹೋಗೋದಿಲ್ಲ, ಯಾಕಂದ್ರೆ ಅದು ರಾಜಕೀಯ ಭಾಷಣ ಆಗುತ್ತೆ ಆಮೇಲೆ. ಯಾಕಂದ್ರೆ ರಾಜಕೀಯದ ಬಗ್ಗೆನೂ ಸತ್ಯ ಹೇಳಿದ್ರೆ ಅದು ರಾಜಕೀಯನೇ ಆಗುತ್ತೆ. ಹೀಗಾಗಿ ಹೆಸರು ಮತ್ತು ಪಕ್ಷ ಹೆಸರು ಹೇಳೋದು. ನಮ್ಮ ದೇಶದ ಕೆಲವು ರಾಜಕೀಯ ಮುಖಂಡರು, ನಮ್ಮ ದೇಶದ ಕೆಲವು ಸಾಮಾಜಿಕ ಮುಖಂಡರು, ನಮ್ಮ ದೇಶದ ಒಂದು ವರ್ಗ ಅವ್ರಿಗೆ ಯಾವಾಗಲೂ ಕೂಡ ಭಾರತ ಮಾಡಿದ ತಪ್ಪು, ಅವ್ರಿಗೆ ಯಾವಾಗಲೂ ಭಾರತದ ನ್ಯಾಯಾಲಯ ಹೇಳೋದು ಸುಳ್ಳು, ಭಾರತದ ಪ್ರಧಾನಮಂತ್ರಿಗಳು ಹೇಳೋದು ಸುಳ್ಳು, ಭಾರತದ ಸೈನ್ಯ ಹೇಳೋದು ಸುಳ್ಳು, ಭಾರತದ ಏರ್ ಚೀಫ್ ಮಾರ್ಷಲ್ ಹೇಳೋದು ಸುಳ್ಳು, ಭಾರತದ ಸೈನ್ಯ ಕ್ಲೈಮ್ ಮಾಡೋದು ಸುಳ್ಳು.
ಅವ್ರಿಗೆ ಯಾವಾಗಲೂ ಅಮೆರಿಕದ ಮೀಡಿಯಾದಲ್ಲಿ ಏನ್ ಬರುತ್ತೆ ಅದೇ ಬಹಳ ದೊಡ್ಡದು, ಪಾಕಿಸ್ತಾನ ತನ್ನ ಟಿವಿಯಲ್ಲಿ ಏನ್ ಹೇಳುತ್ತೆ ಅದನ್ನೇ ಸತ್ಯ ಅಂತ ನಂಬೋದು. ಅಮೆರಿಕದ ಅಧ್ಯಕ್ಷ ಹೇಳಿದ 29 ಭಾರತ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ ನಾನೇ ಶಾಂತಿಯನ್ನ ಏರ್ಪಡಿಸಿರೋದು ಅಂತ. ಇಲ್ಲಿ ಇವರೆಲ್ಲ ಚಿಗುರು ಕೂತ್ಕೊಂಡ್ಬಿಡ್ತಾರೆ. ಮೋದಿಯವರೇ ನೀವೇನು ಟ್ರಂಪ್ ಹೇಳ್ದಂಗೆ ಕೇಳಿದ್ರ ಅಂತ. ನೀವೇ ಹೇಳಿ ಒಂದ್ಸಲ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರು ಮರ್ಯಾದಸ್ಥರು ನೀವೆಲ್ಲ. ಯಾರಾದ್ರೂ ಎದುರುಗಡೆ ಇರೋನ್ಗೆ ಅಕಸ್ಮಾತ್ ಏನಾದ್ರೂ ಹೇಳಬೇಕು ಅಂದ್ರೆ ಇಲ್ಲಿ ಕುಂತ್ಕೊಂಡ್ರೆ ಅಷ್ಟೂ ಮರ್ಯಾದಸ್ಥರು. ನೀವು ಎಷ್ಟು ಸಲ ಹೇಳ್ತೀರಿ? ಒಂದ್ಸಲಿ ಹೇಳ್ತೀರಿ, 2 ಸಲ ಹೇಳ್ತೀರಿ. ಸತ್ಯ ಅಂತ ಯಾರಾದ್ರೂ 29 ಸಲ ಹೇಳ್ತಾರ? ನಿನ್ನೆದು ಸೇರಿಸಿದ್ರೆ 33. ನಿನ್ನೆ ಟ್ರಂಪ್ 3 ಸಲ ಹೇಳಿದಾನೆ, ಅವನ ಅಸಿಸ್ಟೆಂಟ್ 1 ಸಲ ಹೇಳಿದ್ದಾನೆ. ನಿನ್ನೆ ಸೇರಿಸಿದ್ರೆ 33 ಸಲ ಹೇಳಿದ್ದಾರೆ ನಾವೇ ಭಾರತ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ ಶಾಂತಿ ಒಪ್ಪಂದ ಮಾಡಿದವರು. ಜಗತ್ತಲ್ಲಿ ಯಾರಾದ್ರೂ ಒಂದು ವಿಷಯವನ್ನ ಮರ್ಯಾದೆಗೆಟ್ಟು 33 ಸಲ ಹೇಳ್ತಾರ ಅಂತ ನೀವೇ ಯೋಚನೆ ಮಾಡಿ. ಮರ್ಯಾದೆಗೆಟ್ಟು ಅಮೆರಿಕದ ವ್ಯಕ್ತಿಗಳು ಹೇಳ್ತಾ ಇದ್ರೆ ಅವ್ರಿಗಿಂತ ಮರ್ಯಾದೆ ಬಣ್ಣಗೇಡಾಗಿರ್ತಕ್ಕಂಥ ಇಲ್ಲಿ ಕೆಲವರು ಏನ್ ಹೇಳ್ತೀರಿ ನೀವು ಅದಕ್ಕೆ? ಟ್ರಂಪಿಗೆ ಹೇಳಿದ್ದಾನೆ 33 ಸಲ ಹೇಳಿದ, ನೀವೇನ್ ಹೇಳ್ತೀರಿ ಅಂತ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಾರೆ. ಪಾಕಿಸ್ತಾನದ ಸೈನ್ಯ ಹೇಳಿದೆ 5 ವಿಮಾನ ಹೊಡೆದು ಉರುಳಿಸಿದೀವಿ ಅಂತ, ಅದಕ್ಕೆ ನೀವೇನ್ ಹೇಳ್ತೀರಿ? ಅರೆ ನಮ್ಮ ಏರ್ ಚೀಫ್ ಮಾರ್ಷಲ್ ಹೇಳ್ತಾ ಇದ್ದಾರೆ ಏನೂ ಆಗಿಲ್ಲ ಅಂತ. ನಮ್ಮ ಏರ್ ಚೀಫ್ ಮಾರ್ಷಲ್ ಹೇಳ್ತಾ ಇದ್ದಾರೆ ಏನೂ ಆಗಿಲ್ಲ. ನಮ್ಮ ಏರ್ ಚೀಫ್ ಮಾರ್ಷಲ್ ಹೇಳ್ತಾ ಇದ್ದಾರೆ ನಾವು ಇಂತಿಂತ ವಿಮಾನವನ್ನು ಹೊಡೆದು ಉರುಳಿಸಿದೀವಿ ಅಂತ. ನಮ್ಮ ದೇಶದ ಸೈನ್ಯ ಹೇಳ್ತಾ ಇದೆ ನೂರ್ ಖಾನ್ ಏರ್ಫೀಲ್ಡ್ ಅನ್ನು ಈ ತರ ಕ್ರಾಸ್ ಸೆಕ್ಷನ್ ಅಲ್ಲಿ, ಆ ನೂರ್ ಖಾನ್ ಏರ್ಫೀಲ್ಡ್ ನಲ್ಲಿ 2 ಏರ್ ಸ್ಟ್ರಿಪ್ ಇದೆ. ಈಗ ಉತ್ತರ ದಕ್ಷಿಣಕ್ಕೆ ಒಂದಿದೆ, ಪೂರ್ವ ಪಶ್ಚಿಮಕ್ಕೆ ಒಂದಿದೆ. ನಮ್ಮ ದೇಶದ ಕ್ಷಿಪಣಿ ವ್ಯವಸ್ಥೆ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ವಿಜ್ಞಾನಿಗಳು ಮತ್ತು ಸೈನ್ಯ ಅಂತ ಹೇಳಿದ್ರೆ ಆ 2ರ ಜಂಕ್ಷನ್ ಸ್ಪಾಟ್ ಅನ್ನ ಧ್ವಂಸ ಮಾಡ್ತಾರೆ. ನೀವು ಇಲ್ಲಿಂದೂ ವಿಮಾನ ಹಾರ್ತಕ್ಕಾಗಲ್ಲ, ನೀವು ಇಲ್ಲಿಂದೂ ವಿಮಾನ ಹಾರ್ತಕ್ಕಾಗಲ್ಲ ಅಂತ. ಆ ತರ ಮುಜಫರ್ಪುರದಲ್ಲಿ ಆ ಭಯೋತ್ಪಾದಕರ ಟ್ರೈನಿಂಗ್ ಸೆಂಟರ್ ಏನಿದೆ ಅದರ ಹೊಗೆಗೊಳವೆಯಲ್ಲಿ ಬಾಂಬ್ ಹಾಕ್ತಾರೆ, ಅದರ ಸ್ಮೋಕ್ ಪೈಪ್ ನಲ್ಲಿ ಬಾಂಬ್ ಹಾಕ್ತಾರೆ. ಅದರ ವಿಡಿಯೋ ಚಿತ್ರ ತೋರಿಸಿದ್ಮೇಲೆ ಈ ಸಲ ಜಾಸ್ತಿ ಮಾತಾಡ್ಲಿಲ್ಲ. ನೀವೇನ್ ಗ್ಯಾರಂಟಿ? ಯಾಕಂದ್ರೆ ಇದಾದ ಮೇಲೆ ಬಾಲಾಕೋಟ್ ಸ್ಟ್ರೈಕ್ ಆದಾಗ ಸಾಕ್ಷಿ ಕೇಳಿದ್ರು, ಏನ್ ನೀವೇನ್ ಗ್ಯಾರಂಟಿ ಅಲ್ಲಿ ಹೋಗಿ ಹೇಳಿ ಬಂದಿದ್ದಾರೆ ಅಂತ. ಏನ್ ಗ್ಯಾರಂಟಿ? ಈ ವ್ಯವಸ್ಥೆನೂ ನಮ್ಗೆ ಬದಲಾಗಿಲ್ಲ. ಈ ಸಲಿನೂ ಮತ್ತೆ ಅದೇ ತರ ಅಮೆರಿಕದ ಅಧ್ಯಕ್ಷರು ಹೇಳ್ತಾ ಇದ್ದಾರೆ 33 ಸಲ ಯುದ್ಧ ವಿರಾಮ ಅಂತ. ನೀವೇನ್ ಹೇಳ್ತೀರಿ? ಹೇಳ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು. ನಮ್ಮಲ್ಲಿ ತುಂಬಾ ಜನ ಮಾತಾಡಿರ್ಬೋದು, ನಮ್ಮ ಹತ್ರ ಮಾತಾಡ್ಬೇಕಾಗತ್ತೆ. ಇವತ್ತು ಫೋನ್ ಇಟ್ಕೊಂಡಿದೀವಿ, ಮಾತಾಡ್ಬೇಕಾಗತ್ತೆ. ಆದ್ರೆ ಎಲ್ಲಿವರೆಗೆ ಪಾಕಿಸ್ತಾನ ರಿಕ್ವೆಸ್ಟ್ ಮಾಡಲಿಲ್ಲ, ಎಲ್ಲಿವರೆಗೆ ಪಾಕಿಸ್ತಾನ ಬೇಡ್ಕೊಳ್ಳಿಲ್ಲ, ಅಲ್ಲಿವರೆಗೂ ನಾವು ಯುದ್ಧ ನಿಲ್ಲಿಸಲಿಲ್ಲ ಅಂತ ನಮ್ಮ ದೇಶದ ಸೈನಿಕರು ಹೇಳಿದ್ದಾರೆ, ಸೈನ್ಯ ಕೂಡ ಹೇಳಿದ್ದಾರೆ. ಆದ್ರೆ ಅಮೆರಿಕ ಹೇಳಿದ್ದನ್ನು ನಂಬ್ತಾರೆ. ಇಲ್ಲಿ ದೇಶದ ಒಳಗಡೆ ಅಸ್ಥಿರತೆಯನ್ನ, ಅರಾಜಕತೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ತಾವು ಮಾಡ್ತಾರೆ. ವಿದೇಶಿ ಶಕ್ತಿಗಳ ಜೊತೆ ಕೈ ಜೋಡಿಸ್ತಾರೆ. ನಮ್ಮ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವಿಗೀಡಾದಂತ ಜನರಲ್ ಬಿಪಿನ್ ರಾವತ್, ಮೊದಲನೇ CDS ಅವರು, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್, ಮೊದಲನೇ CDS, ಆ ಬಿಪಿನ್ ರಾವತ್ ಒಂದು ಅತ್ಯಂತ ಪ್ರಖ್ಯಾತವಾಗಿರ್ತಕ್ಕಂಥ ವಾಕ್ಯ ಹೇಳ್ತಾರೆ. ಭಾರತ ಯಾವಾಗಲೂ 2.5 ಫ್ರಂಟ್ ನಲ್ಲಿ ವಾರನ್ನು ಎದುರಿಸಬೇಕಾಗತ್ತೆ, ಯುದ್ಧವನ್ನು ಎದುರಿಸಬೇಕಾಗತ್ತೆ. ಇಂಡಿಯಾ ಶುಡ್ ಆಲ್ವೇಸ್ ಫೇಸ್ 2.5 ಫ್ರಂಟ್ ವಾರ್ ಅಂತ. ಆಗ ಪತ್ರಕರ್ತರ ಬಿಪಿನ್ ರಾವತ್ ಅವರಿಗೆ ಪ್ರಶ್ನೆ ಕೇಳ್ತಾರೆ, ವಾಟ್ ಈಸ್ ದಿಸ್ 2.5 ಫ್ರಂಟ್ ವಾರ್? 2 ಫ್ರಂಟ್ ಅಂದ್ರೆ ಎಲ್ರಿಗೂ ಗೊತ್ತಿದೆ, ಈ ಕಡೆ ಪಾಕಿಸ್ತಾನ, ಈ ಕಡೆ ಚೀನಾ. ಈ ಕಡೆ ಪಾಕಿಸ್ತಾನ, ಈ ಕಡೆ ಚೀನಾ, ಈ 2 ಫ್ರಂಟ್ ವಾರ್ ಗೊತ್ತಿದೆ. ವಾಟ್ ಈಸ್ ದಿಸ್ 2.5 ಫ್ರಂಟ್ ಅಂತ ಹೇಳಿದಾಗ ಬಿಪಿನ್ ರಾವತ್ ಒಬ್ಬ ಸೈನ್ಯಾಧಿಕಾರಿ ಇದನ್ನು ಹೇಳಬೇಕಾದ್ರೆ ಎಷ್ಟು ನೋವಿನಿಂದ ಹೇಳಿರ್ತಾರೆ ಅಂತ ನೋಡಿ ಅಂತಲೇ ಅವ್ರು ಹೇಳ್ತಾರೆ. 2.5 ಫ್ರಂಟ್ ವಾರ್ ಅಂದ್ರೆ ಒಂದ್ ಕಡೆಯಿಂದ ಪಾಕಿಸ್ತಾನ ಯುದ್ಧ ಮಾಡಿದ್ರೆ ಎದುರಿಸಬೇಕಾಗತ್ತೆ, ಇನ್ನೊಂದ್ ಕಡೆಯಿಂದ ಚೀನಾ ಯುದ್ಧ ಮಾಡಿದ್ರೆ ಎದುರಿಸಬೇಕಾಗತ್ತೆ. ಈ 0.5 ಫ್ರಂಟ್ ಅಂದ್ರೆ ನಮ್ಮ ದೇಶದಲ್ಲೂ ಕೊಟ್ಟು ಅಸ್ಥಿರತಾವಾದಿಗಳು, ಅರಾಜಕವಾದಿಗಳು ಕೆಲವರಿದ್ದಾರೆ. ನಾವು ಅದನ್ನ ಮಾಡ್ತಾ ಇರ್ಬೇಕಾದ್ರೆ ನಾವು ಇಲ್ಲಿ ಇದನ್ನೂ ಮಾಡ್ತಾ ಇರ್ಬೇಕು. ನಮ್ಗೆ ಯುದ್ಧ ಮಾತ್ರ ಮಾಡ್ತಾ ಇದ್ರೆ ಆಗೋದಿಲ್ಲ, ಅದರ ಸಾಕ್ಷಿ ಇವ್ರಿಗೆ ಕೊಡ್ಬೇಕಾಗತ್ತೆ. ಯುದ್ಧ ಮಾತ್ರ ಮಾಡ್ತಾ ಇದ್ರೆ ಆಗೋದಿಲ್ಲ, ಅದರ ಸಾಕ್ಷಿ ದೇಶದೊಳಗಿರೋರು ಕೊಡ್ಬೇಕಾಗತ್ತೆ. ನಾವು ಯುದ್ಧ ಮಾತ್ರ ಮಾಡ್ತಾ ಎಷ್ಟು ಜನ ಸತ್ರು ಅಂತ ನಾವು ಅವರ ಹೆಣ ತಗೊಂಡ್ ಬರಕ್ಕೆ, ಅವ್ರ ಶವ ತಗೊಂಡ್ ಬರಕ್ಕೆ ಸೇನೆ ತಾವೇ ಬಲಿ ಆಗ್ತಾರೆ. ಅಷ್ಟು ಪವಿತ್ರವಾಗಿ ನೋಡ್ತಾರೆ. ನಾವು ಆತರ ಅವ್ರ ಶವವನ್ನು ತಗೊಂಡ್ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ಕರ್ನಾಟಕದಲ್ಲಿ ಕೆಲವರು ಪ್ರಭೃತಿಗಳಿದ್ದಾರೆ, ಬುದ್ಧಿಜೀವಿಗಳು, ದೊಡ್ಡ ದೊಡ್ಡ ಜಾಗಗಳಿದೆ ಸರ್ಕಾರದಲ್ಲಿ, ನಾಚಿಕೇಡು ವ್ಯಕ್ತಿಗಳು. ಆ ಸತ್ತವ್ರ ಜಾತಿ ಹುಡುಕ್ತಾ ಇರ್ತಾರೆ. ಇದರಲ್ಲಿ ಬ್ರಾಹ್ಮಣರು ಎಷ್ಟು, ಇದರಲ್ಲಿ ಶಟ್ರು ಎಷ್ಟು, ಇದರಲ್ಲಿ ಲಿಂಗಾಯತರು ಎಷ್ಟು, ಇದರಲ್ಲಿ ದಲಿತರು ಎಷ್ಟು. ಜನರಲ್ ಬಿಪಿನ್ ರಾವತ್ ಹೇಳಿದ್ದು ಇದನ್ನೇ. ಅಲ್ಲಿ ನಾವು ಚೀನಾವನ್ನು ಎದುರಿಸ್ತೀವಿ, ಅಲ್ಲಿ ಪಾಕಿಸ್ತಾನವನ್ನು ಎದುರಿಸ್ತೀವಿ, ಅಷ್ಟು ಮಾತ್ರ ಎದುರಿಸಿದ್ರೆ ಸಾಲದಿಲ್ಲ. ಅದೇ ಸಂದರ್ಭದಲ್ಲಿ ಇಲ್ಲೂ ಒಂದು 0.5 ಫೋರ್ಸಸ್ ಇರುತ್ತೆ, ಇವ್ರನ್ನೂ ಎದುರಿಸ್ತಾ ಇರಬೇಕಾಗತ್ತೆ. ಯಾಕಂದ್ರೆ ಇವ್ರಿಗೆ ಉತ್ತರ ಕೊಡ್ಬೇಕಾಗತ್ತೆ ನಾವು. ಅಧಿಕೃತವಾಗಿ ಸೇನೆ ಮುಖ್ಯಸ್ಥರು ಹೇಳ್ತಾರೆ, ಈ ಸಲ ಅಲ್ಲಿ 96 ಗಂಟೆ ಯುದ್ಧ ಮಾಡಿದಾಗ ಆ 96 ಗಂಟೆ ಪೈಕಿ 19 ಗಂಟೆ ನಾವು ಈ ಸತ್ಯ ತೋರ್ಸಕ್ಕೆ, ಸಾಕ್ಷಿ ತೋರ್ಸಕ್ಕೆ ಕೆಲಸ ಮಾಡ್ಬೇಕಾಯ್ತು. ಬರೀ ಬಾಂಬ್ ಹಾಕಿದ್ರೆ ಸಾಲಲ್ಲ, ಆ ಬಾಂಬ್ ಹಾಕೋದ್ರ ಜೊತೆಗೆ ಆ ಬಾಂಬ್ ಹಾಕೋದ್ರ ಫೋಟೋನು ತೋರ್ಸ್ಕೊಂಬರ್ಬೇಕು. ಯಾಕಂದ್ರೆ ಇಲ್ಲಿ ಎದ್ದು ನಿಂತ್ಕೋತಾರೆ ರಾಜಕೀಯ ಮುಖಂಡರು ಕೆಲವರು. ಏನ್ ಸತ್ಯ ನೀವು ಹೇಳಿ? ಮೋದಿ ಹೇಳಿದ್ದೇನು ಸತ್ಯ? ಮೋದಿ ಹೇಳಿದ ಸತ್ಯ ಅಂತ ನಾವು ಹೇಳೋದಿಲ್ಲ. ಆದ್ರೆ ಏರ್ ಚೀಫ್ ಮಾರ್ಷಲ್ AP ಸಿಂಗ್ ಹೇಳಿದ್ದಾದ್ರೂ ಸತ್ಯನೇ ತಾನೆ. CDS ಅನಿಲ್ ಚೌಹಾಣ್ ಹೇಳಿದ ಸತ್ಯ ತಾನೆ. ಅದನ್ನೂ ಸತ್ಯ ಅಂತ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಮಾನಸಿಕವಾಗಿ ಭ್ರಷ್ಟ ಆಗಿರ್ತಕ್ಕಂಥ ಕೆಲವು ಮುಖಂಡರು ಇದ್ದಾರೆ ಅನ್ಸಲ್ಲ. ಇಲ್ಲಿ ಕುತ್ಕೊಂಡಿರ್ತಕ್ಕಂಥ ಎಲ್ಲರೂ ನಾವು ಈ 3 ಸತ್ಯಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ಸಲ್ಲ.
ಈ ದೇಶ ಸನಾತನ ಅಂತ ಕರಿತೀವಿ ನಾವು, ಯಾವತ್ತು ಹುಟ್ಟಿದೆ ಅಂತ ಗೊತ್ತಿಲ್ಲ ಅನ್ಸಲೆ. ಹಾಗೆ ಇದಕ್ಕೊಂದು ಅಂತ್ಯ ಖಂಡಿತ ಇಲ್ಲ ಅಂತ ಹೇಳ್ತೀವಿ ಅನ್ಸಲೆ. ಅಂತ ಒಂದು ದೇಶ ಬದುಕಿರೋದು ಯಾವ ಕಾರಣಕ್ಕೆ ಅಂತ ಕೇಳಿದ್ರೆ ಏನೋ ಸದಾಕಾಲಕ್ಕೂ ಆಡಳಿತ ನಡೆಸ್ತಕ್ಕಂಥ ಪ್ರವೃತ್ತಿಗಳ ಕಾರಣಕ್ಕೆ ಅಂತಲ್ಲ. ಈ ದೇಶದಲ್ಲಿ ಈ ತರ ರಾಮನ ಕಾಲದಲ್ಲಿ ಅಳಿಲ ಆ ಕೆಲಸವನ್ನು ಮಾಡಿದ್ರೆ ಇವತ್ತು ಪುಟ್ಟ ಸೈನಿಕರು ಯಾವ್ದು ಲಾಭದ ಆಕಾಂಕ್ಷೆ ಇಲ್ಲದೆ ಹೇಳ್ತಾರೆ ಅವ್ರು ಗ್ರಾಚ್ಯುಟಿಗೋಸ್ಕರ ಕೆಲಸ ಮಾಡಿ. ಗ್ರಾಚ್ಯುಟಿಗೋಸ್ಕರ ನಮ್ಮ ಮಕ್ಕಳನ್ನ ಏನಾದರೂ ಸೇನೆಗೆ ಸೇರಿಸ್ತೀವ ನಾವು? ಎಲ್ಲಿ ರ್ಯಾಲಿ ನಡೀತಾ ಇದೆಯಾ ಆ ಕಿಲೋಮೀಟರ್ ಫಾಸ್ಟಲ್ಲಿ ಎಲ್ಲೂ ಓಡಾಡಕ್ ಬಿಡೋದಿಲ್ಲ. ಗ್ರಾಚ್ಯುಟಿ ನಮ್ಮ ಮಕ್ಕಳಿಗೂ ಸಿಗುತ್ತೆ, ಸೇರಿಸಲ್ಲ. ಹೀಗೆ ನಾವು ಬೇರೆಯವ್ರ ಮೇಲೆ ಟಿಪ್ಪಣಿ ಮಾಡೋದು ಬಹಳ ಅಂದ್ರೆ ಬಹಳ ಸುಲಭ ಅನ್ಸಲೆ, ಬಹಳ ಅಂದ್ರೆ ಬಹಳ ಸುಲಭ. ಆದ್ರೆ ಈ ದೇಶದಲ್ಲಿ ಆ ಸೈನಿಕರು ಮತ್ತು ಪೊಲೀಸರು ಎರಡನ್ನೂ ಹೇಳ್ತೀನಿ ನಾನು. ಒಂದ್ಸಲ ಯಾರೋ 4 ಜನರನ್ನ ನೋಡಿ ನಾವು ಕಾಮೆಂಟ್ ಮಾಡಿದ್ರೆ ಹಾಗೆ 4 ಜನ ಟೀಚರು ಭ್ರಷ್ಟರು ಇರ್ತಾರೆ, 175 ಜನ ರಾಜಕಾರಣಿಗಳು ಭ್ರಷ್ಟರು ಇರ್ತಾರೆ, 150 ಜನ ಅಧಿಕಾರಿಗಳು ಭ್ರಷ್ಟರು ಇರ್ತಾರೆ, ಎಲ್ಲರೂ ಭ್ರಷ್ಟರು ಇರ್ತಾರೆ. ಹಂಗಂತೇಳಿ ಇರೋರೆಲ್ಲ ಕೆಟ್ಟವರು ಅಂತ ಹೇಳಕ, ಯಾವುದೋ 4 ಜನ ಪೊಲೀಸರು ತೊಂದರೆ ಮಾಡಿದ್ದಾರೆ ಅಂತ ಉಳಿದು ಪೊಲೀಸರು ಸಮಾಜಕ್ಕೆ ಮಾಡ್ತಾ ಇರ್ತಕ್ಕಂಥ ಸೇವೆ ನಾವು ಯಾವತ್ತೂ ಧಿಕ್ಕರಿಸಕ್ಕಾಗೋದಿಲ್ಲ. 100ಕ್ಕೆ 100ರಷ್ಟು ಸೈನಿಕರು ಮಾಡ್ತಾ ಇರ್ತಕ್ಕಂಥ ಸೇವೆನೂ ಕೂಡ ನಾವು ಧಿಕ್ಕರಿಸಕ್ಕಾಗೋದಿಲ್ಲ. ಇವತ್ತು ಶತಮಾನಗಳ ಕಾಲದಿಂದ, ಸಹಸ್ರಮಾನಗಳ ಕಾಲದಿಂದ ಈ ದೇಶ ಯಾಕೆ ಬದುಕೊಂಡು ಬಂದಿದೆ ಅಂತ ಕೇಳಿದ್ರೆ ಆ ಥರದ ವ್ಯವಸ್ಥೆಗಳ ಕಾರಣಕ್ಕೆ, ಆ ಥರದ ಶಕ್ತಿಗಳ ಕಾರಣಕ್ಕೆ ಉಳ್ಕೊಂಡ್ಬಂದಿದೆ ಅಂತ. ಕಾರ್ಗಿಲ್ನಲ್ಲೂ ಅದೇ ಕಾರಣಕ್ಕೆ ಭಾರತ ವಿಜಯಶಾಲಿ ಆಗಿದ್ದು, ಆಪರೇಷನ್ ಸಿಂಧೂರ್ನಲ್ಲೂ ಭಾರತ ಅದೇ ಕಾರಣಕ್ಕೆ ವಿಜಯಶಾಲಿ ಆಗಿರೋದು. ನಾನು ಆ ಥರದ ಎಲ್ಲ ಸೈನಿಕರಿಗೆ, ಎಲ್ಲ ವೀರ ಸೈನಿಕರಿಗೆ, ಹಾಗೆ ಆಪರೇಷನ್ ಸಿಂಧೂರ್ನಲ್ಲೂ 9 ಜನ ನನ್ನ ಸೈನಿಕರು ಸೇನಾಪಡೆಯಲ್ಲಿದ್ದಂಥವ್ರು, ಅವರು ಹುತಾತ್ಮರಾಗಿದ್ದಾರೆ. ಆ ಎಲ್ಲ ಕುಟುಂಬದ ವೀರ ನಾರಿಯರಿಗೆ ತಮ್ಮ ಪತಿನ ಕಳ್ಕೊಂಡಿದ್ದಾರೆ, ತಮ್ಮ ತಂದೆನ ಕಳ್ಕೊಂಡಿದ್ದಾರೆ, ತಮ್ಮ ಅಣ್ಣನ ಕಳ್ಕೊಂಡಿದ್ದಾರೆ, ತಮ್ಮ ಮಕ್ಕಳನ್ನ ಕಳ್ಕೊಂಡಿದ್ದಾರೆ, ತಮ್ಮ ತಮ್ಮನ ಕಳ್ಕೊಂಡಿದ್ದಾರೆ ಅನ್ಸಲೆ. ಆ ಥರದ ಈಗ ಸೈನ್ಯದಲ್ಲಿ ಸ್ತ್ರೀಯರ ಪ್ರವೇಶ ಆದ ನಂತರ ನಾವು ಬರೀ ತಂದೆನ ಕಳ್ಕೊಂಡಿದ್ದಾರೆ ಅಂತ ಹೇಳಕ್ಕಾಗೋದಿಲ್ಲ. ಇವತ್ತು ನಾವು ಅಕ್ಕ ತಂಗಿಯರನ್ನು ಕಳ್ಕೊಳ್ತೀವಿ ಅಂತಲ್ಲಿ. ಯಾಕಂದ್ರೆ ಫ್ರಂಟ್ ಅಲ್ಲಿ ಇವತ್ತು ಮಹಿಳೆಯರು ಕೂಡ ಇದ್ದಾರೆ ಅಂತ. ಫ್ರಂಟ್ ಲೈನ್ಸ್ ಅಲ್ಲಿ ಇವತ್ತು ಮಹಿಳೆಯರು ಕೂಡ ಇದ್ದಾರೆ. ಹಾಗೆ ನಾವು ಬರೋ ಯುದ್ಧಗಳಲ್ಲಿ ನಾವು ಅಕ್ಕ ತಂಗಿಯರನ್ನು ಕಳ್ಕೊಳ್ತೀವಿ ಅಂತಲ್ಲಿ. ಇವತ್ತು ಸಮಾಜ ಅವರೆಲ್ಲರಿಗೂ ಕೃತಜ್ಞರಾಗಿರ್ಬೇಕು. ಅವರು ಕೃತಜ್ಞರಾಗಿರ್ಬೇಕು ಅಂತ ಕೇಳಿದ್ರೆ ನಾಲಿಗೆಯ ತುದಿಯಲ್ಲಿ ಕೃತಜ್ಞರಾಗಿರೋದಲ್ಲ, ಹೃದಯದ ಅಂತರಾಳದಲ್ಲಿ ಕೃತಜ್ಞರಾಗಿರ್ಬೇಕು. ನಾನು ಇಲ್ಲಿರ್ತಕ್ಕಂಥ ಎಲ್ಲ 30 ವರ್ಷಕ್ಕಿಂತ ಕೆಳಗಡೆ ಇರ್ತಕ್ಕಂಥ ಎಲ್ಲ ಯುವತಿಯರಲ್ಲಿ ನಾನು ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ನೀವು ಉಳಿದಿದ್ದು ಎಲ್ಲವನ್ನ ಪರಿಚಯ ಇಟ್ಕೊಳ್ಬೇಕಾದ್ರೆ ಒಂದು ಸೈನಿಕರ ಮನೇನ ಒಂದ್ಸಲಿ ಪರಿಚಯ ಇಟ್ಕೊಳ್ಳಿ ಅಂತ. ಎಲ್ಲೋ ದೂರದಲ್ಲಿ ಇರ್ತಕ್ಕಂಥ ಎಲ್ಲಿ ಬೇಕಾದ್ರೂ ಇರ್ಬೋದು. ಕಾಲೇಜ್ನಲ್ಲಿ 4 ಜನ ಒಟ್ಟಾಗಿ ಯಾವುದೋ ಸೈನಿಕರ ಮನೆಗೆ ಹೋಗಿ ಒಂದ್ಸಲಿ. ಪ್ರಾಂಜಲ್ ಅವ್ರ ತಂದೆ ಹೇಳಿದ್ರಲ್ಲ ವೆಂಕಟೇಶ್, ಒಂದ್ಸಲಿ ಅಲ್ಲಿ ಹೋದ್ರೆ ಮಾತ್ರ ನಮ್ಗೆ ಅದು ಅರ್ಥ ಆಗುತ್ತೆ. ಅಲ್ಲಿ ಹೋದ್ರೆ ಮಾತ್ರ ನಮ್ಗೆ ಅರ್ಥ ಆಗುತ್ತೆ ಅಂತ. ಹೋಗ್ಬೇಕು, ಮಾತಾಡಬೇಕು, ಆ ಮಾನಸಿಕತೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಆಗ ನಮ್ಗೆ ಅಂದಾಜಾಗುತ್ತೆ ಸ್ವಾತಂತ್ರ್ಯ ಅನ್ನೋದು. ನಾವು ಯಾರೋ ನಮಗೆ ರಾಷ್ಟ್ರಧ್ವಜ ಕೊಡ್ತಾರೆ, ನಾವು ಅದನ್ನ 2 ಸಲ ಹೀಗೆ ಆರಿಸ್ಬಿಟ್ಟು ಒಂದ್ಸಲಿ ಫೋಟೋ ತೆಗೆದು ಅದಾದ್ಮೇಲೆ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀವಿ ಅನ್ನೋಷ್ಟು ಸುಲಭದ್ದಲ್ಲ ಸ್ವಾತಂತ್ರ್ಯ. ನಿನ್ನೆ ನಮ್ಮ ಕಾರ್ಯಕರ್ತರೊಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು, ರಾಷ್ಟ್ರಧ್ವಜ ಹೇಗೆ ಹಾರುತ್ತೆ ಅಂತ ಕೇಳಿದ್ರೆ ಅದು ಊರಲ್ಲಿರ್ತಕ್ಕಂಥ ಗಾಳಿ ಕಾರಣಕ್ಕೆ ಹಾರುತ್ತೆ ಅಂತ ಅನ್ನಲ್ಲ. ಗುಂಡು ಎದೆಗೆ ಬಿದ್ದಾಗ ಇನ್ನೂ ಅಂತಿಮ ಉಸಿರು ಆಡ್ತಾ ಇರ್ತಕ್ಕಂಥ ವ್ಯಕ್ತಿಯ ಉಸಿರಿನ ಕಾರಣಕ್ಕೆ ಆ ರಾಷ್ಟ್ರಧ್ವಜ ಹಾರುತ್ತೆ ಅಂತ ಹೇಳಿದ್ರು. ನಾಟ್ ಬಿಕಾಸ್ ಆಫ್ ದ ವಿಂಡ್ ಬಟ್ ಬಿಕಾಸ್ ಆಫ್ ದ ಲಾಸ್ಟ್ ಬ್ರೆತ್ ಆಫ್ ದ ಸೋಲ್ಜರ್ ಹೂ ಹ್ಯಾಸ್ ಟೇಕನ್ ಬುಲೆಟ್ ಇನ್ ಇಸ್ ಚೆಸ್ಟ್ ಅಂತ ಹೇಳ್ತಾರೆ ಅಂತಲೇ. ಹಾಗೆ ಎಟರ್ನಲ್ ವಿಜಿಲೆನ್ಸ್ ಇಸ್ ದ ಪ್ರೈಸ್ ಆಫ್ ಫ್ರೀಡಮ್. ಸದಾ ಜಾಗರೂಕವಾಗಿರ್ಬೇಕಾಗಿರೋದೇ ಸ್ವಾತಂತ್ರ್ಯಕ್ಕೆ ನಾವು ತೆರಬೇಕಾಗಿರ್ತಕ್ಕಂಥ ಬೆಲೆ. ಅತ್ಯಂತ ದೊಡ್ಡ ಸಂಕಲ್ಪ ನಾವೆಲ್ಲರೂ ಮಾಡಬೇಕಾಗಿರೋದು ಅಂದರೆ ಇವರೆಲ್ಲರೂ ನಮಗೋಸ್ಕರ ಬಲಿದಾನ ಮಾಡಿದ್ದಾರೆ, ಇವರೆಲ್ಲರೂ ನಮಗೋಸ್ಕರ ಜೀವ ಕೂಡ ಸವಿಸ್ತಾರ ಅನ್ಸಲೆ. ಆ ಸಿಯಾಚಿನ್ ಗ್ಲೇಷಿಯರ್ನಲ್ಲಿ, ಅರುಣಾಚಲ್ ಪ್ರದೇಶದ ಫ್ರಂಟ್ನಲ್ಲಿ, ಸಿಕ್ಕಿಂನ ಆ ತುದಿಯಲ್ಲಿ, ಉತ್ತರದ ತುದಿಯಲ್ಲಿ, ರಾಜಸ್ಥಾನದ ಮರುಭೂಮಿಯಲ್ಲಿ, ಕಚ್ಚಿನ ಜವುಗು ಭೂಮಿಗಳಲ್ಲಿ, ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಮತ್ತು ಲಕ್ಷದ್ವೀಪದಲ್ಲಿ ಇರ್ತಕ್ಕಂಥ ನೌಕಾದಳದಲ್ಲಿ ಸೇವೆ ಮಾಡ್ತಾ ಇರ್ತಕ್ಕಂಥವ್ರ ಆ ಲೋನ್ಲಿನೆಸ್ ಇದೆಯಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನೀವು ಸೈನಿಕರನ್ನ ಮಿತ್ರ ಮಾಡ್ಕೊಳ್ಬೇಕು ಅಂತ. ಆ ಲೋನ್ಲಿನೆಸ್ ಒಬ್ಬೊಬ್ಬರೇ ಇರಬೇಕಾಗುತ್ತೆ. 3 ಜನ 1 ತಿಂಗಳು 1.5 ತಿಂಗಳು ಅಲ್ಲಿ ಯಾರು 4ನೇ ಬರೋದಿಲ್ಲ ಅಂತ ಜಾಗದಲ್ಲಿ 1.5 ತಿಂಗಳು 3 ದಿನ ಇರಬೇಕಾಗತ್ತೆ. 1.5 ತಿಂಗಳು 3 ಜನ ಇರಬೇಕಾಗತ್ತೆ. ಆ ಲೋನ್ಲಿನೆಸ್ ಅರ್ಥ ಆದ್ರೆ ನಮಗೆ ದೇಶವನ್ನು ರಕ್ಷಣೆ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಮಗೆ ಯುದ್ಧಸ್ಯ ವಾರ್ತಾ ರಮ್ಯ. ತುಂಬಾ ಚೆನ್ನಾಗಿದೆ ಕತೆ ಕೇಳಕ್ಕೆ. ಆದರೆ ಒಂದ್ಸಲಿ ಅರ್ಥ ಮಾಡ್ಕೊಂಡಾಗ ನಮ್ಮ ಹೃದಯಗಳಲ್ಲೂ ಕೊಂಡೊಂದು ನಿಜವಾಗಿರ್ತಕ್ಕಂಥ ಭಾವನೆ ಯಾವುದನ್ನ ನೋವಿನಿಂದ ಶಿವಣ್ಣ ಅವರು ಹೇಳಿದ್ರು ಒಂದ್ಸಲಿ. ಸನ್ಮಾನ ಅಂತ ಕೇಳಿದ್ರೆ ಬರೀ ಒಂದು ಶಾಲ್ ಹಾಕಿ ಸನ್ಮಾನ ಮಾಡ್ತಾರೆ ಅಂತ. ಆ ಸನ್ಮಾನ ಅಲ್ಲ, ಅವ್ರದ್ದು ಅಂತ ಕೆಲವು ಹಕ್ಕುಗಳಿದಾವೆ. ನಾನು ಅವ್ರಿಗೆ ಆಶ್ವಾಸನೆ ಅಂತ ಕೊಡೋದಿಲ್ಲ.
ಆದರೆ ನಾನು ಅವ್ರಿಗೆ ಮಾತು ಕೊಡ್ತೀನಿ, ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಪರವಾಗಿ ನಾವು ನಮ್ಮ ಎಲ್ಲ ಕೈಯಲ್ಲಿರ್ತಕ್ಕಂಥ ಶಕ್ತಿ ಹಾಕಿ ನಾವು ಆ ಸಮಸ್ಯೆಗಳನ್ನ ಪರಿಹಾರ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಮತ್ತು ಅದರಲ್ಲಿ ಸಫಲರು ಆಗ್ತೀವಿ ಅಂತೇಳಿ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಅರ್ಥ ಮಾಡ್ಕೊಳ್ತಕ್ಕಂಥ ಹೃದಯಗಳು, ಸೈನಿಕರ ಮನೆಗಳಿಗೆ ಬೇಕಾಗಿರ್ತಕ್ಕಂಥದ್ದು ಅರ್ಥ ಮಾಡ್ಕೊಳ್ತಕ್ಕಂಥ ಹೃದಯಗಳು. ಅವ್ರು ಯಾಕೆ ನಾವು ಬಿಟ್ಟು ಬಂದಿರೋ ಕಾಲೇಜಿಗೆ ಬೈಬೇಕಾದ್ರೆ, ನಾವು ಬಿಟ್ಟು ಬಂದಿರೋ ಕಂಪನಿಗಳಿಗೆ ಬೈಬೇಕಾದ್ರೆ, ನಾವೇ ಹುಟ್ಟಿರೋ ಬದುಕ್ತಾ ಇರೋ ಮನೆಗಳಲ್ಲಿ ಅದಕ್ಕೆ ಬೈತಾ ಇರ್ಬೇಕಾದ್ರೆ ನಮ್ಮ ಸ್ನೇಹಿತರ ಹತ್ರ ಹೋಗಿ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಸೈನಿಕರು ಯಾವುದೋ ಕಾಲದಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು, ಈಗಲೂ ಯಾಕೆ ಕೋಟ್ ಹಾಕೊಂಡ್ ಬರ್ತಾರೆ, ಈಗಲೂ ಯಾಕೆ ಆ ಕ್ಯಾಪ್ ಧರಿಸ್ಕೊಂಡ್ ಬರ್ತಾರೆ, ಈಗಲೂ ಯಾಕೆ ಆ ಮೆಡಲ್ ಅನ್ನು ಧರಿಸ್ಕೊಂಡು ಬರ್ತಾರೆ. ನಮ್ಮ ಪತಿ, ನಮ್ಮ ತಂದೆ ತೀರ್ಕೊಂಡಿದ್ದಾರೆ ಅವರು, ಆದರೆ ಅವರ ನೆನಪಿನಲ್ಲಿ ಸೈನ್ಯ ಕೊಟ್ಟಿರ್ತಕ್ಕಂಥ ಕೋಟು ಮತ್ತು ಮೆಡಲ್ ಅನ್ನು ಹಾಕೊಂಡು ಇವತ್ತು ನಮ್ಮ ಎದುರಿಗೆ 10 ಜನ ವೀರನಾರಿಯರಿದ್ದಾರೆ. ಯಾಕೆ ಹೆಮ್ಮೆ ಅವ್ರಿಗೆ? ಗಂಡನ್ ಕಳ್ಕೊಂಡಿದ್ದಾರೆ, ಆದ್ರೆ ಯಾಕೆ ಹೆಮ್ಮೆ ಅವ್ರಿಗೆ? ಆ ಕೋಟ್ ಧರಿಸಿ ಆ ಮೆಡಲ್ ಹಾಕೊಂಡು ಬರ್ತಕ್ಕಂಥ ಹೆಮ್ಮೆ ಯಾಕೆ ಅನ್ನೋದು ನಾವು ಅವ್ರ ಹತ್ರ ಮಾತಾಡಿದ್ರೆ ಮಾತ್ರ ಗೊತ್ತಾಗುತ್ತೆ, ಅವ್ರ ಜೊತೆ ಸಂಪರ್ಕ ಇಟ್ಕೊಂಡಿದ್ರೆ ಮಾತ್ರ ಗೊತ್ತಾಗುತ್ತೆ. ನಾನು 30 ವರ್ಷಕ್ಕಿಂತ ಕೆಳಗಿನ ವಯಸ್ಸಿನ ಎಲ್ಲ ಯುವಕರು ಮತ್ತು ಯುವತಿಯರಲ್ಲಿ ನಾನು ನಿಮ್ಮ ಹತ್ರ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ನಾನು ನಿಮ್ಗೇನು ಆಗ್ರಹ ಮಾಡಲ್ಲ, ಸ್ನೇಹದಿಂದ ನಾನು ನಿಮಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ಒಂದು ಸೈನಿಕ ಕುಟುಂಬವನ್ನ ಯಾವಾಗಲೂ ಸಂಪರ್ಕದಲ್ಲಿ ಇಟ್ಕೊಳ್ಳುವಂಥ ಕೆಲಸ ಮಾಡಿ ಅಂತಲೇ. ಅವಾಗ ದೇಶದ ಕೆಲಸ ಏನು ಅನ್ನೋದು ಅಂದಾಜಾಗುತ್ತೆ. ಹಾಗೆ ಇನ್ನೊಂದು ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ದೇಶಕ್ಕೋಸ್ಕರ 140 ಕೋಟಿ ಜನ ಬಲಿದಾನ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾರಿಗ ಅವಕಾಶ ಸಿಗುತ್ತೋ ಧನ್ಯರವರು ಅಂದೆ, ಅದನ್ನ ಮಾಡ್ತಾರೆ ಅವರು. ಆದ್ರೆ 140 ಕೋಟಿ ಜನರಿಗೆ ಒಂದು ಕೆಲಸ ಇದೆ, ಅದೇನು ಅಂತ ಕೇಳಿದ್ರೆ ದೇಶಕ್ಕಾಗಿ ಬದುಕಬೇಕಾಗಿರ್ತಕ್ಕಂಥ ಕೆಲಸ ಇದೆ ಅಂತಾರೆ. ನಮ್ಮ ದೈನಂದಿನ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ ದೇಶಕ್ಕೆ ಉಪಯೋಗಿ ಆಗುವಂತ ರೀತಿಯಲ್ಲಿ ಒಂದ್ಸಲಿ ಯೋಚನೆ ಮಾಡಿ. ಈ ಆತ್ಮಗಳಿಗೇನಾದ್ರೂ ಮಾತಿದ್ದಿದ್ರೆ, ಯಾರು ಬಲಿದಾನ ಆಗಿದ್ದಾರೆ ಆ ಆತ್ಮಗಳು ನಮ್ಮ ದೇಶದ ಇವತ್ತಿನ ಕೆಲವು ಪರಿಸ್ಥಿತಿಗಳನ್ನ ನೋಡಿ ಅವ್ರು ಏನ್ ಅನ್ಕೋತಾ ಇರ್ಬೋದು ಅಂತ ಯೋಚನೆ ಮಾಡಿ. ಒಂದ್ಸಲಿ ಅವ್ರ ಬಲಿದಾನಕ್ಕೆ ಯೋಗ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಸಾಮಾಜಿಕ ಬದುಕನ್ನ, ವ್ಯಕ್ತಿಗತ ಬದುಕನ್ನ, ರಾಷ್ಟ್ರೀಯ ಬದುಕನ್ನ, ಎ ನ್ಯಾಷನಲ್ ಲೈಫ್, ಎ ಸೋಷಿಯಲ್ ಲೈಫ್ ಅಂಡ್ ಎ ಪರ್ಸನಲ್ ಲೈಫ್, ಅವ್ರ ಬಲಿದಾನಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪರ್ಸನಲ್ ಲೈಫು, ಅವ್ರ ಬಲಿದಾನಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸೋಷಿಯಲ್ ಲೈಫು, ಅವ್ರ ಬಲಿದಾನಕ್ಕೆ ಯೋಗ್ಯವಾಗಿರ್ತಕ್ಕಂಥ ನ್ಯಾಷನಲ್ ಲೈಫು, ಇದನ್ನು ಕಟ್ಕೊಳ್ತಕ್ಕಂಥ ಒಂದು ಬಹುದೊಡ್ಡ ಕರ್ತವ್ಯ ನಮ್ಮೆಲ್ಲರೂ ಇದೆ. ಸ್ವಾತಂತ್ರ್ಯದ 79ರ ಸಂಭ್ರಮದಲ್ಲಿ, ಆಪರೇಷನ್ ಸಿಂಧೂರದ ಹಿನ್ನೆಲೆಯಲ್ಲಿ, ಕಾರ್ಗಿಲ್ನ ಆಪರೇಷನ್ ವಿಜಯದ ಸ್ಮರಣೆಯ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ದೇಶದ ಸೈನಿಕರ ಬಲಿದಾನಕ್ಕೆ ಯೋಗ್ಯವಾಗಿರ್ತಕ್ಕಂಥ ಬದುಕನ್ನ ನಾವೆಲ್ಲರೂ ಬದುಕೋಣ ಅಂತ ಮಾತ್ರ ಹೇಳ್ತಾ, ಅವರ ಬಲಿದಾನವನ್ನ ಮತ್ತೊಂದ್ಸಲಿ ಸ್ಮರಣೆ ಮಾಡ್ಕೊಳ್ತಾ, ಶ್ರದ್ಧಾಂಜಲಿಯನ್ನು ಸಮರ್ಪಣೆ ಮಾಡ್ತಾ, ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ಮೊಹಮ್ಮದ್ ಶರೀಫ್ ಸಾಹೇಬ್ರಿಗೂ, ಹಾಗೆ ಪ್ರಾಂಜಲ್ ಅವರ ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ ಎಂ.ವಿ. ವೆಂಕಟೇಶ್ ಅವ್ರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಅರ್ಪಿಸ್ತಾ, ಧನ್ಯವಾದಗಳನ್ನ ಸಮರ್ಪಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ, ಜೈ ಜವಾನ್. ಸೈನಿಕರು ದಯವಿಟ್ಟು ಕುತ್ಕೊಂಡ್ಬಿಡಿ, ನೀವು ಎದ್ನಿಲ್ಲ ಅದು ಬೇಡ, ನಿಮ್ಮ ಪರವಾಗಿ ನಾವು ಎದ್ದು ನಿಂತ್ಕೊತೀವಿ ಅಂತ. ಜೈ ಜವಾನ್, ಜೈ ಜವಾನ್. ಸೈನಿಕರಲ್ಲದೆ ಇರೋರು, ವೀರನಾರಿಯರಲ್ಲದೆ ಇರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ಹಿರಿಯರು, ಮಾತೆಯರು ದಯಮಾಡಿ ಎದ್ದು ನಿಂತ್ಕೊಳ್ಳಿ ಅಂತೇಳಿ, ಅವ್ರಿಗೋಸ್ಕರ ಗೌರವದ ಕಾರಣಕ್ಕೆ ಎದ್ದು ನಿಂತ್ಕೊಳ್ಳೋಣ ಅಂತೇಳಿ, ನಮ್ಮ ಹೃದಯದ ಅಂತರಾಳದಿಂದ ಕರತಾಡನವನ್ನ ಮಾಡ್ತಾ ಅಂತೇಳಿ ಅವ್ರಿಗೆ ನಮ್ಮ ಹೃದಯದ ಶ್ರದ್ಧಾಂಜಲಿಯನ್ನ ದಯವಿಟ್ಟು ಸಲ್ಲಿಸೋಣ ಅಂತೇಳಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಒಂದ್ಸಲಿ ಕರತಾಡನದ ಮುಖಾಂತರ ಅವರೆಲ್ಲರಿಗೂ ನಿಮ್ ಕೃತಜ್ಞತೆಯನ್ನ ಸಮರ್ಪಣೆ ಮಾಡಿ. ಯು ಕ್ಯಾನ್ ಸ್ಟಾರ್ಟ್ ಕ್ಲಾಪಿಂಗ್. ಇನ್ನೂ ಚೆನ್ನಾಗಿ ಚಪ್ಪಾಳೆ ಹೊಡಿಬೋದು ನೀವು, ಇನ್ನೊಂದು ಸ್ವಲ್ಪ ಹೊಡಿಬೋದು. ಧನ್ಯವಾದಗಳು. ದಯಮಾಡಿ ಕೂತ್ಕೊಳ್ತೀನಿ.